ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮಾರ್ಚ್ 16 ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳುತ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸ್ಪೆಷಲಿ ಯಾರು ಅಂತ ಹೇಳಿದ್ರೆ ಈಗ ಎಕ್ಸಾಮ್ ಬರೀತಕ್ಕಂಥ NTPC ಆಸ್ಪಿರೆಂಟ್ಸ್, ಯಾಕೆಂದ್ರೆ ನಿಮಗೆ ಅಲ್ಲಿಂದ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ, ಸರಿನಾ? ಸೊ ಇಲ್ಲಿ ನೀವು ಬೇಕಾದರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಸ್ಪೆಷಲಿ ನೀವು ಡೈಲಿ ಕರೆಂಟ್ ಅಫೇರ್ಸ್ನ ಇವಾಗ ಚೆಕ್ ಮಾಡ್ಕೊಳ್ಬೇಕಾಗಿಲ್ಲ, ಯಾಕೆಂದರೆ ಡೈಲಿ ಕರೆಂಟ್ ಅಫೇರ್ಸ್ ಅಂತಂದರೆ ಮಂತಲ್ಲಿ ನಿಮಗೆ 30 ಕ್ಲಾಸ್ ಆಗ್ತವೆ. ಸೊ ಅದನ್ನು ಬೇಡ, ಅದ್ರ ಬದಲಾಗಿ ಜಸ್ಟ್ ನಿಮಗೆ ಈ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಏನಿದಾವಲ್ವಾ, ಸೊ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಏನಾದರೂ ಇತ್ತು ಅಂದರೆ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ 6 ಮಂತ್ದು 10 ಮಂತ್ಸ್ ಅದು ಏನಾದರೂ ಇದೆಯಾ, ಸೊ ಜಾಸ್ತಿ ಕ್ವಶನ್ಗಳು ಇರತಕ್ಕಂಥದ್ದು ಒಂದು ಪ್ಲೇಲಿಸ್ಟಲ್ಲಿ ಒಂದು ವಿಡಿಯೋ ಇದೆಯಾ, ಸೊ ಅದನ್ನು ನೀವು ಪ್ಲೀಸ್ ನೀವು ನೋಡಿ, ಯಾಕೆಂದರೆ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಏನಾದರೂ ರಿವೈಸ್ ಮಾಡಬೇಕು ಅಂತ ಇತ್ತು ಅಂತಂದರೆ ಲಾಸ್ಟ್ ಇಯರ್ ನಡೆದಿರ್ತಕ್ಕಂತಹ NTPC ಎಕ್ಸಾಮ್ದು ಅನಲೈಸಿಸ್ ಮಾಡಲಾಗಿದೆ. ಆ NTPC ಅನಲೈಸಿಸ್ ಮಾಡಲಾಗಿರ್ತಕ್ಕಂತಹ ಪ್ಲೇಲಿಸ್ಟನ್ನು ಸಹ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾಕೆಂದರೆ ನಿಮಗೆ ಅಲ್ಲಿಂದನೇ ಸಾಕಷ್ಟು ಪ್ರಶ್ನೆಗಳು ಸೇಮ್ ರಿಪೀಟ್ ಆಗ್ತಾ ಇದೆ. ಓಕೆ, ಸೊ ಲಾಸ್ಟ್ ಇಯರ್ ಏನು ಕೇಳಿದಾನಲ್ವಾ, ಸೊ ಈ ವರ್ಷವೂ ಸಹ ಆಲ್ಮೋಸ್ಟ್ ಅಲ್ಲಿಂದನೇ ಫೋಕಸ್ ಮಾಡಿ ಅಂತ ಅಲ್ಲೇ ಸ್ವಲ್ಪ ಆಲ್ಟರ್ನೇಟಿವ್ ಅದೇ ಒಂದು ಅಕ್ಕಪಕ್ಕದಲ್ಲೇ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ಅದು ನಿಮಗೆ ಉಪಯೋಗ ಆಗುತ್ತೆ. ಸೊ ಇನ್ನೂ ಯಾರ್ದು 10 days ಬಿಟ್ಟು ನಂತರ ಎಕ್ಸಾಮ್ ಇದೆಯಲ್ವಾ, ಸೊ ಇನ್ನೊಂದು ಇಲ್ಲಿಯವರೆಗೆ ಯಾರಿಗೆ ಸಿಟಿ ಇಂಟಿಮೇಷನ್ ಬಂದಿಲ್ಲ ಅಲ್ವಾ, ಸೊ ಅವರು ಭಯ ಪಡಬೇಕಾಗಿದ್ದಿಲ್ಲ, ಆ್ಯಂಡ್ ದೆನ್ ಆತಂಕ ಪಡಬೇಕಾಗಿದ್ದು ಸಹ ಇಲ್ಲ. ಯಾಕೆ ಅಂದರೆ ಸೊ ಎಕ್ಸಾಮ್ ನಿಮ್ದು ಏನಾದರೂ 27ನೇ ತಾರೀಕಿಗಿತ್ತು ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇವಾಗ 17ನೇ ತಾರೀಕಿಗೆ ನಿಮ್ಮ ಸಿಟಿ ಇಂಟಿಮೇಷನ್ ಬರುತ್ತೆ. 27ನೇ ತಾರೀಕಿಗೆ ನಿಮ್ದು ಎಕ್ಸಾಮೇ ಇರಲಿಲ್ಲ, ಸೊ ಏನಾದರೂ ನಿಮ್ಮದು ಏಪ್ರಿಲ್ 4 ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಸಿಟಿ ಇಂಟಿಮೇಷನ್ ಬರಲ್ಲ. ಯಾಕೆ ಅಂತಂದರೆ ಇನ್ನೂ 10 ದಿನ ಉಳಿದಿದೆಯಾ ಬಾಕಿ, ಇಲ್ಲ ಅಲ್ವಾ? ಸೊ ಇನ್ನೂ 15 ದಿನ 20 ದಿನ ಆಗುತ್ತೆ. ಸೊ ಆದ ಕಾರಣದಿಂದಾಗಿ ಅವರೇ ಹೇಳಿದ್ದಾರೆ 10 ದಿನದ ಬಿಫೋರ್ ನಾವು ಸಿಟಿ ಇಂಟಿಮೇಷನ್ ಬಿಡ್ತೀವಿ ಅಂತ. ಓಕೆ, ಸೊ ನೀವು ಭಯ ಪಡಬೇಕಾಗಿದ್ದೇನಿಲ್ಲ. ಸೊ ಜಸ್ಟ್ ಡೈಲಿ ಚೆಕ್ ಮಾಡ್ತಾ ಇರಿ, ಸೊ ನಿಮ್ಮದು ಬಂದೇ ಬರುತ್ತೆ. ಓಕೆ, ಸೊ ಕೆಲವೊಬ್ರದ್ದು ಲಾಸ್ಟಲ್ಲಿ ಇರಬಹುದು. RRBD ಗ್ರೂಪಲ್ಲಿ ನೀವು ನೋಡಿರ್ಬೋದಲ್ವಾ, ಸೊ ಯಾವಾಗ ಸ್ಟಾರ್ಟ್ ಆಗಿದೆ, ನವೆಂಬರಲ್ಲಿ ಸ್ಟಾರ್ಟ್ ಆಗಿತ್ತು ಎಕ್ಸಾಮ್. ಕೆಲವೊಬ್ರದ್ದು ಫೆಬ್ರವರಿ 6, 7 ಸಹ ಎಕ್ಸಾಮ್ ಬರೆದಿದ್ದಾರೆ. ಸೊ ಅವ್ರು ಭಯಪಟ್ಟಿದ್ರಾ, ಇಲ್ಲ ಅಲ್ವಾ? ಸೊ ಹಾಗೆ ನೀವು ಸಹ ಏನು ಟೆನ್ಷನ್ ತಗೊಳ್ಬೇಕಾಗಿಲ್ಲ. ಸೊ ಜಸ್ಟ್ ವೇಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಈ ಸಿಟಿ ಇಂಟಿಮೇಷನ್ ಯಾರ್ದು ಬಂದಿಲ್ಲ ಅಲ್ವಾ, ಪ್ಲೀಸ್ ನೀವು ನನ್ನ ರಿಕ್ವೆಸ್ಟ್ ಮೇರೆಗೆ ಪ್ಲೇಲಿಸ್ಟಲ್ಲಿ ಒಂದು ಬಾರಿ ನೀವು ಕೆದಕ್ಕೆ ಹಾಕಿ. ಓಕೆ, ಸೊ ಯಾಕಂದರೆ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ಸಿಗ್ತವೆ. ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ ಅಂತಂದರೆ, ಚೋಳ ಸಾಮ್ರಾಜ್ಯದ ಅವಧಿಯಲ್ಲಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಲಾದ ಭೂಮಿಯನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಅಂತ. ಓಕೆ, ಯಾರಿಗೆ? ಬ್ರಾಹ್ಮಣರಿಗೆ. ಈ ಒಂದು ಬ್ರಾಹ್ಮಣರಿಗೆ ನೀಡಲಾಗ್ತಕ್ಕಂತಹ ದಾನದ ಒಂದು ಭೂಮಿಯನ್ನು ಬ್ರಹ್ಮದೇಯ ಅಂತ ಕರೆಯಲಾಗ್ತಿತ್ತು. ಹೆಸರನ್ನ ಏನಂತ ಕರೆಯಲಾಗ್ತಿತ್ತು? ಈ ಒಂದು ಬ್ರಹ್ಮದೇಯ ಅಂತ ಕರೆಯಲಾಗ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಈ ಒಂದು ದೇವಸ್ಥಾನಕ್ಕೆ ನೀಡಲಾಗಿರ್ತಕ್ಕಂತಹ ಭೂಮಿಯನ್ನು ದೇವದಾನ ಅಂತ ಕರೆಯಲಾಗ್ತಿತ್ತು. ಆ್ಯಂಡ್ ಈ ಒಂದು ಶಾಲೆಗೆ ಕೊಟ್ಟಿರ್ತಕ್ಕಂಥ ಒಂದು ದಾನವನ್ನು ಈ ಒಂದು ಶಾಲಾ ಭೋಗ ಅಂತ ಕರೆಯಲಾಗ್ತಿತ್ತು. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲೇನಿದೆ, ತೆರಿಗೆ ಮುಕ್ತ ಈ ಭೂಮಿಯ ಸಾಮಾನ್ಯವಾಗಿ ತೆರಿಗೆಗಳಿಂದ ಮುಕ್ತವಾಗಿತ್ತು. ಯಾವುದು? ಈ ಬ್ರಹ್ಮದೇಯ. ಸೊ ಉದ್ದೇಶ ಏನು ಅಂತಂದರೆ ಇದು ಮುಖ್ಯವಾಗಿ ವೇದಗಳ ಅಧ್ಯಯನ, ಧಾರ್ಮಿಕ ಅನುಷ್ಠಾನ ಮತ್ತು ಬ್ರಾಹ್ಮಣರ ವಾಸಕ್ಕಾಗಿ ನೀಡಲಾಗುತ್ತಿತ್ತು. ಇತರ ಹೆಸರುಗಳು, ಸೊ ಇವುಗಳನ್ನು ಕೆಲವೊಮ್ಮೆ ಅಗ್ರಹಾರಗಳೆಂದು ಅಥವಾ ಈ ಒಂದು ಚತುರ್ವೇದಿ ಮಂಗಲಂ ಎಂದು ಸಹ ಕರೆಯಲಾಗ್ತಾ ಇತ್ತು. ಸರಿನಾ? ಯಾವುದಕ್ಕೆ? ಈ ಒಂದು ಬ್ರಹ್ಮದೇಯಕ್ಕೆ. ನೆನ್ಪಿಟ್ಕೊಳ್ಳಿ, ಬ್ರಹ್ಮದೇಯ ಅಂತ ಆಪ್ಷನ್ ನಿಮಗೆ ಕೊಡದೇ ಇದ್ದರೆ ಅಗ್ರಹಾರ ಅಂತ ಕೊಟ್ಟಿರ್ತಾನೆ, ಇಲ್ಲ ಅಂದರೆ ಈ ಒಂದು ಚತುರ್ವೇದಿ ಮಂಗಲಂ ಅಂತ ಸಹ ಕೊಟ್ಟಿರ್ತಾನೆ. ಚತುರ್ವೇದಿ ಮಂಗಲಂ ಅಂತಂದರೆ ಏನು ಅಂದರೆ ಅದು ಸಹ ಅಗೇನ್ ಈ ಒಂದು ಅಗ್ರಹಾರವೇ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಬ್ರಾಹ್ಮಣರು ವಾಸ ಮಾಡ್ತಕ್ಕಂಥ ಒಂದು ಸ್ಥಳವೇ ಅಂತ ಹೇಳಬೇಕಾಗತ್ತೆ. ಅಗ್ರಹಾರ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಇದೆ. ಸೊ ನೀವೆಲ್ಲ ಈ ಮಂಡ್ಯ ಕಡೆಯಲ್ಲೆಲ್ಲ ಹೋದರೆ ನಿಮಗೆ ಅಗ್ರಹಾರ, ಅಗ್ರಹಾರದ ಏರಿಯಾ, ಅಗ್ರಹಾರ ಅಂತ ನಿಮಗೆ ಸಮ್ ಸಿಮಿಲರ್ ವರ್ಡ್ ಸಿಗುತ್ತೆ ನಿಮಗೆ ಮಂಡ್ಯ ದೆನ್ ಸಮ್ ಮೈಸೂರು ಪಾರ್ಟಲ್ಲಿ. ಓಕೆ, ಬಟ್ ಉತ್ತರ ಕರ್ನಾಟಕದಲ್ಲಿ ನಿಮಗೆ ಅಗ್ರಹಾರಗಳೇನು ಆ ಥರ ವರ್ಡ್ಗಳು ನಿಮ್ಗೆ ಸಿಗಲ್ಲ, ಬಟ್ ಸೌತಲ್ಲಿ ನಿಮಗೆ ಸಿಗ್ತದೆ. ಬಟ್ ಈ ವರ್ಡ್ ನಿಮ್ಗೆ ಸಿಗಲ್ಲ, ಯಾವುದೇ ಒಂದು ಚತುರ್ವೇದಿ ಮಂಗಲಂ ಅನ್ನೋದು. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇತರೆ ರೀತಿಯ ಒಂದು ಭೂದಾನಗಳು ಸಹ ಕಂಡುಬರ್ತಾ ಇತ್ತು ಅಲ್ಲ ಈ ಒಂದು ಚೋಳರ ಕಾಲದಲ್ಲಿ. ಯಾವ್ದು? ದೇವದಾನ. ಈ ಒಂದು ದೇವದಾನ ಅಂತಂದರೆ ಇವಾಗಲೇ ನಿಮಗೆ ಜಸ್ಟ್ ಹೇಳಿದೆ, ದೇವಸ್ಥಾನಗಳಿಗೆ ದಾನವಾಗಿ ನೀಡಲಾಗಿರ್ತಕ್ಕಂತಹ ಭೂಮಿ. ಅಂದರೆ ಈ ಒಂದು ದೇವದಾನವನ್ನು ಇನ್ನೊಂದು ಯಾವ ಹೆಸರಿಂದ ಕರೆಯಲಾಗ್ತದೆ? ತಿರುನಾಮ ಕಟ್ಟಮಣಿ. ಯಾವುದು? ತಿರುನಾಮ ಟಕಣಿ ಅಂತ. ಓಕೆ, ಯಾವುದು? ತಿರುನಾಮ ಟಕಣಿ. ಓಕೆ, ಸೊ ಇದು ಈ ಒಂದು ದೇವದಾನಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರಾಗಿದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪಳ್ಳಿ ಚಂದಂ ಅಂತ ಹೇಳ್ತೀವಿ. ಈ ಒಂದು ಪಳ್ಳಿ ಚಂದಂ ಅಂದರೆ ಏನು ಅಂದರೆ ಜೈನ ಸಂಸ್ಥೆಗಳಿಗೆ ದಾನ ಮಾಡಿರ್ತಕ್ಕಂಥ ಒಂದು ಭೂಮಿ ಅಂತ ಹೇಳ್ತೀವಿ. ಸರಿನಾ? ಸೊ ಯಾರಿಗೆ? ಈ ಒಂದು ಜೈನ ಸಂಸ್ಥೆಗಳಿಗೆ. ಓಕೆ, ಯಾರಿಗೆ? ದೇವಸ್ಥಾನಗಳಿಗಲ್ಲ, ಬದಲಾಗಿ ಒಂದು ಜೈನ ಸಂಸ್ಥೆಗಳಿಗೆ ದಾನ ಮಾಡಿರ್ತಕ್ಕಂತಹ ಭೂಮಿ ಯಾವುದು ಅಂದರೆ ಪಳ್ಳಿ ಚಂದಂ ಅಂತ ಹೇಳ್ತೀವಿ. ಓಕೆ, ಪಳ್ಳಿಕಟ್ಟೆ, ಶಬರಿಮಲೈಕೆ. ಸೊ ಹಾಗೆ ಒಂದು ಪಳ್ಳಿ ಚಂದಂ ಅನ್ನೋ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ. ಓಕೆ, ನೆನಪುಳಿತದೆ. ಅಂದರೆ ನೆಕ್ಸ್ಟ್ ಶಾಲಾ ಭೋಗ. ಸೊ ಶಾಲೆ ಅಂತ ಇದೆ, ಸೊ ಶಾಲೆಯ ನಿರ್ವಹಣೆಗಾಗಿ ನೀಡಲಾಗಿರ್ತಕ್ಕಂಥ ಭೂಮಿ. ಅಂತ ನೆಕ್ಸ್ಟ್ ಒಂದು
ನ್ವಗೈ. ಓಕೆ, ಸೊ ಹೀಗಂದ್ರೆ ಏನು ಅಂದರೆ ಈ ಒಂದು ಬ್ರಾಹ್ಮಣರೇತರ ರೈತರ ಒಂದು ಭೂಮಾಲೀಕರ ಭೂಮಿ ಏನಿರುತ್ತಲ್ವ ಅದನ್ನು ಈ ಒಂದು ಬ್ರಾಹ್ಮಣರೇತರ ಭೂಮಿಗೆ ಈ ಒಂದು ವೆಳ್ಳ ನ್ವಗೈ ಅಂತ ಕರೆಯಲಾಗ್ತಿತ್ತು. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಇವನ್ ಸ್ಟೇಟ್ ಅಸ್ಪಿರೆಂಟ್ಸ್ ನೋಡ್ತಾ ಇದ್ರು ಸಹ ಅವರಿಗೆ ಸಹ ಉಪಯೋಗ ಆಗುತ್ತೆ. ಯಾಕೆಂದರೆ ಈ ಕ್ವಶನ್ಗಳೇನಿದೆ ಅಲ್ಲ, ಸೊ ಇವಾಗ ಫಸ್ಟ್ ಕ್ವಶನ್ ಆಗಿರಲಿ ಅಂತ ನೀವು ಒಂದು ಸೆಕೆಂಡ್ ಕ್ವಶನ್ ಆಗಿರಲಿ, ಸೊ ಈ ಕ್ವಶನ್ ಸ್ಪೆಷಲಿ ಮೀನ್ಸ್ ಈ ಒಂದು ಏನು ಹೇಳಿಕೆ 1, ಹೇಳಿಕೆ 2, 3, 4 ಏನಿದಾವಲ್ವ ಈ ಆಪ್ಷನ್ಗಳು, ಸೊ ಎಲ್ಲದ್ರ ಮೇಲೂ ಸಹ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದಾನೆ. ಸೊ ಸ್ಪೆಷಲಿ KS, ಓಕೆ, KS ಎಕ್ಸಾಮಲ್ಲಿ, FDA ಎಕ್ಸಾಮಲ್ಲಿ, SDA ಎಕ್ಸಾಮಲ್ಲಿ ಅಲ್ಲಿ ಸಹ ಈ ಒಂದು ಪ್ರಶ್ನೆಗಳು ಬಂದಿದ್ದಾವೆ. ಓಕೆ, ಸೊ ಅದಕ್ಕೆ ಇದು ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಅಸ್ಪಿರೆಂಟ್ಸ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ದ್ವೈತ ಆಡಳಿತ ಪದ್ಧತಿಯನ್ನು ಮುಖ್ಯವಾಗಿ ಯಾವ ಕಾಯ್ದೆ ಅಡಿಯಲ್ಲಿ ಜಾರಿಗೊಳಿಸಲಾಯಿತು ಅಂತ ಕೇಳಿದಾನೆ. ಸರಿ, ಈ ಒಂದು ಪ್ರಾಂತ್ಯದಲ್ಲಿ ಆಡಳಿತ ಯಾವ ಒಂದು ಕಾಯ್ದೆಯ ಮೂಲಕ ಅಂತಂದರೆ ಈ ಒಂದು 1919ರ ಭಾರತ ಸರ್ಕಾರದ ಕಾಯ್ದೆಯ ಮೂಲಕ. ಆ್ಯಂಡ್ ಕೇಂದ್ರದಲ್ಲಿ ಒಂದು ಆಡಳಿತ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 1935ರ ಕಾಯ್ದೆ ಅಂತ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಭಾರತ ಸರ್ಕಾರ ಕಾಯ್ದೆ 1919 ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ ಬಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಭಾರತ ಸರ್ಕಾರ ಕಾಯ್ದೆ 1919 ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಸಹ ನಾವು ಕರೆಯಲಾಗ್ತದೆ. ಇದರ ಮೂಲಕ ಮೊದಲ ಬಾರಿಗೆ ಪ್ರಾಂತ್ಯಗಳಲ್ಲಿ ದ್ವೈತ ಆಡಳಿತ, ಓಕೆ, ಸೊ ಒಂದು ಡಯರ್ಕಿಯನ್ನು ತರಲಾಗ್ತದೆ. ಸೊ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು. ಇದರ ಅಡಿಯಲ್ಲಿ ಪ್ರಾಂತೀಯ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಯಾವುದು? ಪ್ರಾಂತೀಯ ವಿಷಯಗಳನ್ನು. ಸೊ ಈ ಒಂದು ಮೀಸಲು ವಿಷಯಗಳು ಮತ್ತು ಈ ಒಂದು ವರ್ಗಾವಣೆಗೊಂಡ ವಿಷಯಗಳು ಅಂತ ಹೇಳ್ತೇವೆ. ಸರಿನಾ? ಸೊ ಮೀಸಲು ವಿಷಯಗಳಂದ್ರೆ ಏನು, ಆ್ಯಂಡ್ ವರ್ಗಾವಣೆಗೊಂಡ ವಿಷಯಗಳು ಅಂದರೆ ಏನು ಅಂತ. ಈ ಮೀಸಲು ವಿಷಯಗಳಲ್ಲಿ ಉದಾಹರಣೆಗೆ ಪೊಲೀಸ್, ನ್ಯಾಯ, ಹಣಕಾಸು ಇವುಗಳನ್ನು ಆಡಳಿತವನ್ನು ಗವರ್ನರ್ ತನ್ನ ಮಂಡಳಿಯ ಸಹಾಯದಿಂದ ನಡೆಸುತ್ತಿದ್ದರು. ಓಕೆ, ಆ್ಯಂಡ್ ನೆಕ್ಸ್ಟ್ ವರ್ಗಾವಣೆಗೊಂಡ ವಿಷಯಗಳು ಏನು ಅಂತಂದರೆ ಶಿಕ್ಷಣ, ಆರೋಗ್ಯ ಇವುಗಳ ಆಡಳಿತವನ್ನು ಚುನಾಯಿತ ಮಂತ್ರಿಗಳ ಸಹಾಯದಿಂದ ನಡೆಸಲಾಗ್ತಾ ಇತ್ತು. ಸೊ ಮೀನ್ಸ್ ಅಧಿಕಾರದ ಚುಕ್ಕಾಣಿ ಯಾರ ಹತ್ರ ಇತ್ತು? ಗವರ್ನರ್ ಹತ್ರ ಇತ್ತು. ಸುಮ್ಮನೆ ಅದು ನಮಗೆ ಬೇಡ ಅಂತಂದರೆ ಸುಮ್ಮನೆ ಅದನ್ನು ಯಾರಿಗೆ ಕೊಟ್ಟಿದ್ರು? ಸೊ ಈ ಒಂದು ಚುನಾಯಿತ ಮಂತ್ರಿಗಳಿಗೆ ಕೊಟ್ಟಿದ್ರು. ಸೊ ಮೀನ್ಸ್ ಅವು ವರ್ಗಾವಣೆಗೊಂಡ ವಿಷಯಗಳು ಅಂದರೆ ಮೀಸಲು ವಿಷಯಗಳು. ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಯಾವೊಂದು ಕಾಯ್ದೆಯ ಮೂಲಕ 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆಯ ಮೂಲಕ ಇದನ್ನು ಅನುಷ್ಠಾನ ಮಾಡಲಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಆಯ್ಕೆಗಳ ವಿಶ್ಲೇಷಣೆ. ಓಕೆ, ಸೊ ಮೀನ್ಸ್ ಈ ಒಂದು ಆಪ್ಷನ್ಗಳ ಒಂದು ವಿಶ್ಲೇಷಣೆ ಏನಿದೆ ಅಲ್ವ ಅದನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಏನು 1909ರ ಕಾಯ್ದೆಯನ್ನು ನಾವು ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಸಹ ಕರೆಯಲಾಗ್ತದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಫಸ್ಟ್ ಟೈಮ್ ಸಾಂಪ್ರದಾಯಿಕ ಪ್ರಾತಿನಿಧ್ಯ ಪ್ರಾರಂಭವಾಗ್ತದೆ. ಓಕೆ, ಎಲೆಕ್ಷನ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು 1935ರ ಕಾಯ್ದೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ? ನಮ್ಮ ಭಾರತೀಯ ಸಂವಿಧಾನದ ನೀಲಿನಕ್ಷೆ ಅಂತ ಹೇಳ್ತೀವಿ. ಯಾವುದು? ಒಂದು 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಈ ಒಂದು ಭಾರತ ಸ್ವಾತಂತ್ರ್ಯ ಕಾಯ್ದೆ 1947 ಏನಂತ ಹೇಳುತ್ತೆ? ಇದರ ಉದ್ದೇಶ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವುದು, ವಿಭಜನೆ ಮಾಡುವುದಾಗಿತ್ತು. ಇದು ಯಾವುದೇ ಆಡಳಿತ ಪದ್ಧತಿಗೆ ಸಂಬಂಧಿಸಿರಲಿಲ್ಲ. ಯಾವುದು? 1947ರ ಭಾರತ ಸರ್ಕಾರ ಕಾಯ್ದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಚ್ಛೇದವೋ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ವ್ಯಕ್ತಿಗಳಿಗೆ ಪೌರತ್ವದ ಹಕ್ಕನ್ನು ನೀಡುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ನಿಮಗೆ ಆಲ್ವೇಸ್ ಹೇಳಿದ್ದೆ ನಾನು, ಅನುಸೂಚಿ ಮೇಲೆ ಪ್ರಶ್ನೆ ಕೇಳ್ತಾನೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಸೊ ಅದು ಕ್ಲಾಸ್ ಮಾಡಿದ್ದೆ ಅಲ್ವಾ ನಿಮಗೆ? ಸೊ ಎಲ್ಲ ಆರ್ಟಿಕಲ್ಸ್ ಮೇಲೆ 2 ಕ್ಲಾಸ್ ಆಗಿತ್ತು. ಓಕೆ, ಪಾರ್ಟ್ 1 ಪಾರ್ಟ್ 2. ಸೊ ಅದರಲ್ಲಿ ನಿಮಗೆ ಹೇಳಿದ್ದೆ. ಸೊ ಏನು 1ರಿಂದ 4ನೇ ವಿಧಿಗಳು ಮೊದಲ ಭಾಗದಲ್ಲಿ ಕಂಡುಬರ್ತದೆ. ಸೊ ಮೀನ್ಸ್ ನಮ್ಮ ಭಾರತದ ಒಂದು ಪ್ರದೇಶ ಒಕ್ಕೂಟಕ್ಕೆ ಸಂಬಂಧಪಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 5ರಿಂದ ಎಲ್ಲಿಗೆ 11ರವರೆಗೆ ಇದು ನಮ್ಮ ಭಾರತದ ವ್ಯಕ್ತಿಗಳ ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭಾಗವಾಗಿದೆ ಅಂತ. ಓಕೆ, ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗ ಯಾವುದು ಅಂತ ಕೇಳಿದ್ರೆ 2ನೇ ಭಾಗ. ಅದರಲ್ಲಿ ಕಂಡುಬರ್ತಕ್ಕಂಥ ವಿಧಿಗಳು ಎಷ್ಟು ಅಂದರೆ 5ರಿಂದ 11 ಅಂತ ಹೇಳ್ತೀವಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ 5ರಲ್ಲಿ ಏನಂತ ಹೇಳುತ್ತೆ? ಪೌರತ್ವದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳಿದೆ. ಆ್ಯಂಡ್ ನೆಕ್ಸ್ಟ್ 6, 7 ಅಂತ ಬಂದಾಗ ಸೊ ಒಂದು ನಮ್ಮ ಭಾರತಕ್ಕೆ ಬಂದಿರತಕ್ಕಂಥವರ ಪೌರತ್ವ ಹೇಳುತ್ತೆ ಪಾಕಿಸ್ತಾನದಿಂದ. ಇನ್ನೊಂದು ಏನಂತ ಹೇಳುತ್ತೆ ಅಂದರೆ ವಿಧಿ ನಮ್ಮ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿರ್ತಕ್ಕಂಥವರ ಒಂದು ಪೌರತ್ವದ ರದ್ದತಿ ಬಗ್ಗೆ ಹೇಳುತ್ತೆ. ಸೊ ಜಸ್ಟ್ ನಾನು ನಿಮಗೆ ಸಿಂಪಲ್ ಆಗಿ ಹೇಳಿದೆ. ಏನು 6, 7ರಲ್ಲಿ ಕನ್ಫ್ಯೂಷನ್ ಆಗ್ತದೆ. 6 ಅಥವಾ 7, 6ನೇದು ಹೋದವರ ಅಥವಾ 7ನೇದು ಹೋದವರ ಅಂತ, ಅಥವಾ 6ನೇದು ಬಂದವರ 7ನೇದು ಬಂದವರ ಅಂತ. ಸೊ ನಿಮ್ಗೆ ಗೊತ್ತಿರಲಿ, ಫಸ್ಟ್ ಲೈಫಲ್ಲಿ ಯಾವಾಗಲೂ ಸಹ ನಾವು ಚಿಂತೆ ಮಾಡಬೇಕಾಗಿರೋದು ನಮ್ಮ ಲೈಫಲ್ಲಿ ಯಾರು ಬಂದಿದ್ದಾರೆ ಅವ್ರ ಮೇಲೆ ನಾವು ಚಿಂತೆ ಮಾಡಬೇಕು. ಓಕೆ, ಮೀನ್ಸ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆ್ಯಂಡ್ ದೆನ್ ಸೆಕೆಂಡ್ ಯೋಚನೆ ಏನಾದರೂ ಸ್ವಲ್ಪ ಉಳಿದಿತ್ತು ಅಂದರೆ ಹೋದವ್ರ ಬಗ್ಗೆ ಚಿಂತೆ ಮಾಡಬೇಕು. ಓಕೆ, ಸೊ ಫಸ್ಟ್ ಬಂದವರು, ಸೆಕೆಂಡ್ ಹೋದವರು. ಮೀನ್ಸ್ ಇಲ್ಲಿ ಏನಂತ ಕೇಳಿದ್ದಾನೆ? ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ಅಂದರೆ ಸರ್ 6, ಹೋದ ಅಂದರೆ 7 ಸರ್. ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಬಿ 6 ಆಗುತ್ತೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಬೋದು ಸ್ವಲ್ಪ ಟ್ರಿಕ್ಕಿಂದ. ಏನಿದೆ ಭಾರತ ಸಂವಿಧಾನದ ಅನುಚ್ಛೇದ 6 ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ಜನರ ಪೌರತ್ವಕ್ಕೆ ಸಂಬಂಧಿಸಿದೆ. ಇದರ ಪ್ರಕಾರ ಯಾವುದೇ ವ್ಯಕ್ತಿಯು ಜುಲೈ 19, 1948ಕ್ಕಿಂತ ಮೊದಲು ಭಾರತಕ್ಕೆ ಬಂದಿದ್ದರೆ ಅವನು ಸುಲಭವಾಗಿ ಭಾರತದ ಪೌರತ್ವ ಪಡೆದನು. ಈ ದಿನಾಂಕದಿಂದ ನಂತರ ಬಂದವರು ಅವರು ಕನಿಷ್ಠ 6 ತಿಂಗಳುಗಳಿಂದ ಭಾರತದಲ್ಲಿ ವಾಸಿಸುತ್ತಿದ್ದರೆ ಪೌರತ್ವಕ್ಕಾಗಿ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿತ್ತು ಅಂತ ಹೇಳ್ತಾರೆ. ಓಕೆ, ಸೊ ಯಾವ ದಿನಾಂಕ ಸರ್? 19 ಜುಲೈ 1948. ನೆನ್ಪಿಟ್ಕೊಳ್ಳಿ, 19 ಜುಲೈ 19/7/1948. ನೆನ್ಪಿಟ್ಕೊಳ್ಳಿ ಇದನ್ನು.
ಇಲ್ಲಿ 19 ಇದೆ, ಇಲ್ಲಿ 19 ಇದೆ. ಓಕೆ, ಸೊ ಇಲ್ಲಿ 7 ಇದೆ, ಇಲ್ಲಿ 48 ಇದೆ. ಸಿಂಪಲ್ ನೆನ್ಪಿಟ್ಕೊಳ್ಳಿ. ಓಕೆ, ಏನಾದರೂ ಸೊ ಡೇಟ್ ಮ್ಯಾಚ್ ಮಾಡ್ಕೊಳ್ಳಿ. ಏನಾದರೂ ಸುಮ್ಮನೆ ನಾವು ಏನಾದರೂ ಒಂದು ಅಂದ್ಕೊಂಡ್ಬಿಡ್ಬೇಕು ಮೈಂಡಲ್ಲಿ. ಸೊ ಇದು ನೋಡಿದ್ರೆ ಇದು ಹೀಗಿದೆ ಅಂತ ಮೈಂಡ್ ಹೇಳುತ್ತೆ ಎಕ್ಸಾಮಲ್ಲಿ. ಓಕೆ, ನೀನು ಹೀಗೆ ಅಂದ್ಕೊಂಡಿದ್ಯಾ, ಇವಾಗ ಹೀಗೆ ಹಾಕು ಅಂತ. ಓಕೆ, ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಓಕೆ ಏನಿದೆ, ಈ ಒಂದು ಅನುಚ್ಛೇದ 5 ಬಗ್ಗೆ ಹೇಳಿದೆ. ಸೊ ಏನಂತ ಹೇಳ್ತೆ, ಇದು ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವದ ಬಗ್ಗೆ ಹೇಳುತ್ತೆ. ಓಕೆ, ಪೌರತ್ವದ ಬಗ್ಗೆ ಸ್ವಲ್ಪ ಹೇಳುತ್ತೆ ಅಷ್ಟೇ. ಈ ಒಂದು 1950 ಜನವರಿ 26 ಸಮಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಇದು 7ನೇದು ಏನಂತ ಹೇಳುತ್ತೆ, ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳ ಒಂದು ಪೌರತ್ವದ ರದ್ದತಿಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಪಾಕಿಸ್ತಾನಕ್ಕೆ ಹೋಗಿ ರಿಟರ್ನ್ ಬಂದಿದೆ ಅಲ್ವಾ, ಅವರ ಒಂದು ಪೌರತ್ವದ ಬಗ್ಗೆ ಹೇಳ್ತಕ್ಕಂಥದ್ದು 7ನೇ ವಿಧಿಯ. ಆ್ಯಂಡ್ ನೆಕ್ಸ್ಟ್ 8ನೇದು ಏನಂತ ಹೇಳುತ್ತೆ, ಈ ಒಂದು NRIಗಳ ಬಗ್ಗೆ ಹೇಳುತ್ತೆ. ಮೀನ್ಸ್ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತ ಹೇಳ್ತೀವಲ್ವಾ, ಅವರ ಒಂದು ಪೌರತ್ವದ ಬಗ್ಗೆ ಹೇಳುತ್ತೆ. ಯಾವುದು ಒಂದು 8ನೇ ವಿಧಿ. ಅಂಡ್ ನೆಕ್ಸ್ಟ್ ಈ ಒಂದು ಗುಪ್ತ ಸಾಮ್ರಾಜ್ಯದ ಅವಧಿಯಲ್ಲಿ ಸಾಮಂತ ಪದವನ್ನು ಮುಖ್ಯವಾಗಿ ಯಾರಿಗಾಗಿ ಬಳಸಲಾಗುತ್ತಿತ್ತು ಅಂತ. ಯಾರಿಗಾಗಿ ಅಂದ್ರೆ ಒಂದು ಅಧೀನ ಪ್ರಾದೇಶಿಕ ಆಡಳಿತಗಾರ ಅಥವಾ ಜಾಗೀರ್ದಾರ ಅಂತ. ಓಕೆ, ನಾನು ಸಾರ್ವಭೌಮ ರಾಜ ಇದ್ದೀನಿ, ನನ್ನ ಅಂಡ್ರಿಗೆ ಸಹ ರಾಜರು ಇರ್ತಾರಲ್ವಾ, ಸೊ ಅವರನ್ನು ನಾವು ಸಾಮಂತ ರಾಜರು ಅಂತ ಸಹ ನಾವು ಕರಿತಾ ಇದ್ವಿ. ಬಾಹುಬಲಿ ಫಿಲ್ಮಲ್ಲಿ ನೀವು ನೋಡಿರ್ಬೋದು, ಸಾಮಂತ ರಾಜರು ಇರ್ತಾರಲ್ವಾ. ಸೊ ಮೀನ್ಸ್ ಆತನಿಗೆ ಇಷ್ಟಪಡ್ತಿರಲಿಲ್ಲ ಅವರು, ಯಾರಿಗೆ ಅಮರೇಂದ್ರ ಬಾಹುಬಲಿಗೆ ಅಲ್ವಾ. ಸೊ ಮೀನ್ಸ್ ಆ ರೀತಿ. ಆ್ಯಂಡ್ ದೆನ್ ಬೇರೆ ಬೇರೆ ಫಿಲ್ಮ್ಗಳಲ್ಲಿ ಸಹ ನೀವು ನೋಡಿರ್ತೀರ. ಆ್ಯಂಡ್ ದೆನ್ ನರಸಿಂಹ ಒಂದು ತೆಲುಗು ಮೂವಿ ಇದೆ ಅಲ್ವಾ, ಸೊ ಅವರಲ್ಲಿ ಸಹ ಸಾಮಂತ ನಾಯಕರು ಅಂತ ಬರ್ತಾರಲ್ವಾ. ಸೊ ಅವರೇ ಸಾಮಂತ ನಾಯಕರು. ಸೊ ಇವಾಗ ವಿಜಯನಗರ ಸಾಮ್ರಾಜ್ಯದ ಒಂದು ಸಾರ್ವಭೌಮ ಯಾರು, ಶ್ರೀಕೃಷ್ಣ ದೇವರಾಯರಾಗಿದ್ದರು. ಆ್ಯಂಡ್ ದೆನ್ ಶ್ರೀಕೃಷ್ಣ ದೇವರಾಯರ ಒಂದು ಈ ವಿಜಯನಗರ ಸಾಮ್ರಾಜ್ಯ ಇದೆ ಅಲ್ವಾ, ಅದು ಸಾರ್ವಭೌಮ ಕಿಂಗ್ಡಮ್ ಆಗಿತ್ತು. ಅದನ್ನು ಅದರ ಅಡಿಯಲ್ಲಿ ಸಾಮಂತ ಒಂದು ಮನೆತನಗಳು ಬರ್ತಾ ಇತ್ತಲ್ವಾ, ಸಾಮಂತ ರಾಜರುಗಳು ಬರ್ತಾ ಇದ್ರಲ್ವಾ. ಯಾರ್ಯಾರು, ಮೈಸೂರು ಒಡೆಯರಾಗಿರಲಿ, ಆ್ಯಂಡ್ ದೆನ್ ಕೆಳದಿ ರಾಜರಾಗಿರಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಯಾರು, ಈ ಒಂದು ನಾಡಪ್ರಭುಗಳಾಗಿರಲಿ. ಹಾಗೆ ಒಂದು ಸಾಮಂತ ಅಂತ ಹೇಳ್ತೀವಿ, ಆ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದು ಅಧೀನ ಪ್ರಾದೇಶಿಕ ಆಡಳಿತಗಾರ ಅಥವಾ ಜಾಗೀರ್ದಾರ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಇದು ಅದೇ ಇದೆ, ಅದೇನಿದೆ ಅಲ್ವಾ, ಸೇಮ್ ಏನು ಹೇಳಿದೆ ಅಲ್ವಾ, ಅದನ್ನೇ ಇದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಈ ಒಂದು ಗುಪ್ತರ ಸಮಯದಲ್ಲಿ ಯಾವ್ಯಾವ ವರ್ಡ್ ಏನೇನು ಹೇಳ್ತಾ ಇತ್ತು ಅಂತ. ಗ್ರಾಮ ಪ್ರಧಾನ ಅಂದರೆ ಏನಿತ್ತು ಈ ಒಂದು ಗುಪ್ತರ ಕಾಲದಲ್ಲಿ ಅಂದರೆ, ಗುಪ್ತರ ಕಾಲದಲ್ಲಿ ಗ್ರಾಮ ಆಡಳಿತದ ಮುಖ್ಯಸ್ಥನನ್ನು ನಾವು ಗ್ರಾಮ ಪ್ರಧಾನ ಅಂತ ಹೇಳ್ತಾ ಇದ್ವಿ. ಏನಂತ ಹೇಳ್ತಾ ಇದ್ವಿ, ಗ್ರಾಮ ಪ್ರಧಾನ ಅಂತ. ಆ್ಯಂಡ್ ನೆಕ್ಸ್ಟ್ ಅವನನ್ನು ಗ್ರಾಮಿಕ ಅಂತ ಸಹ ಕರೆಯಲಾಗ್ತಿತ್ತು. ಆ್ಯಂಡ್ ದೆನ್ ಗ್ರಾಮ ಅಂದರೆ ಏನು, ಅದು ಆಡಳಿತದ ಅತ್ಯಂತ ಚಿಕ್ಕ ಘಟಕವಾಗಿತ್ತು. ಗುಪ್ತರ ಕಾಲದಲ್ಲಿನ ಅತ್ಯಂತ ಚಿಕ್ಕ ಆಡಳಿತ ಘಟಕ ಯಾವುದು ಅಂತ ಕೇಳಿದ್ರೆ, ಸರ್ ದ್ಯಾಟ್ ಈಸ್ ನನ್ ಅದರ ನೀವು ಒಂದು ಗ್ರಾಮ ಅಂತ ಹೇಳಬೇಕಾಗುತ್ತೆ, ವಿಲೇಜ್ ಅಂತ ಹೇಳಬೇಕಾಗುತ್ತೆ, ಹಳ್ಳಿ ಅಂತ ಹೇಳಬೇಕಾಗುತ್ತೆ. ಹಳ್ಳಿ ಅಂತ ಹೇಳಬಾರ್ದು, ಗ್ರಾಮ ಅಂತಲೇ ಹೇಳಬೇಕಾಗುತ್ತೆ. ಗ್ರಾಮ ಹಳ್ಳಿ ಎರಡು ಆಪ್ಷನ್ ಕೊಟ್ಟರು ಸಹ ಗ್ರಾಮನೇ ಕರೆಕ್ಟ್ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬುಕ್ತಿ ಅಂತಂದರೆ ಅದು ಸಾಮ್ರಾಜ್ಯದ ಪ್ರಾಂತ್ಯಗಳಾಗಿದ್ವು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಈ ಬುಕ್ತಿ ಅನ್ನೋದು ವಿಜಯನಗರ ಸಾಮ್ರಾಜ್ಯದಲ್ಲಿ ಬರೋದಿಲ್ಲ, ಅಲ್ಲಿ ರಾಜ್ಯ ಅಂತಲೇ ಬರುತ್ತೆ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜ್ಯಗಳನ್ನು ಯಾವ ಹೆಸರಿಂದ ಕರೆಯಲಾಗ್ತಿತ್ತು ಅಂತ ಕೇಳಿದ್ರೆ, ರಾಜ್ಯ ಅಂತಲೇ ಕರೆಯಲಾಗ್ತಿತ್ತು ಅಲ್ಲಿ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ, ಎಲ್ಲಿ ವಿಜಯನಗರ ಸಾಮ್ರಾಜ್ಯಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಗುಪ್ತ ಆಡಳಿತವನ್ನು 3 ಹಂತಗಳಲ್ಲಿ ವಿಂಗಡಿಸಲಾಗಿತ್ತು. ಏನೇನು, ಭುಕ್ತಿ, ವಿಷಯ, ಗ್ರಾಮ ಅಂತ. ಭುಕ್ತಿ ಅಂದ್ರೆ ಏನು, ಪ್ರಾಂತೀಯ ಮಟ್ಟದಲ್ಲಿ. ವಿಷಯ ಅಂದ್ರೆ ಏನು, ವಿಷಯ ಅಂತಂದ್ರೆ ನೀವು ಜಸ್ಟ್ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ, ವಿಷಯ ಅಂದರೆ ಜಿಲ್ಲೆ, ವಿಷಯ ಅಂದರೆ ಜಿಲ್ಲೆ, ವಿಷಯ ಅಂದರೆ ಜಿಲ್ಲೆ ಅಂತ. ಭುಕ್ತಿ ಅಂದರೆ ಒಂದು ಫಿಕ್ಸ್ ಆಗಿಬಿಡಿ, ಈ ಒಂದು ಭುಕ್ತಿ ಅಂದರೆ ಒಂದು ರೀತಿ ರಾಜ್ಯ, ಪ್ರಾಂತ್ಯ ಅಂದಾಗ ಅರ್ಥ. ಓಕೆ, ಆಲ್ಮೋಸ್ಟ್ ಬೇರೆ ಬೇರೆ ಮನೆತಗಳಲ್ಲಿ ಬರ್ತವೆ, ಸೊ ಅಲ್ಲೆಲ್ಲವೂ ಸಹ ಆಲ್ಮೋಸ್ಟ್ ಸಿಮಿಲರ್ ಆಗ್ತವೆ ಈ ಒಂದು ವರ್ಡಿನ ಮೀನಿಂಗ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒಬ್ಬ ಉಪರಿಕನು ಒಂದು ಭುಕ್ತಿಯ ರಾಜ್ಯಪಾಲನಾಗಿರುತ್ತಿದ್ದನು. ಓಕೆ, ಉಪರಿಕನು ಯಾವ ಒಂದು ಆಡಳಿತದ ವ್ಯವಸ್ಥೆಯ ಮುಖ್ಯಸ್ಥನಾಗಿರ್ತಿದ್ದನು ಅಂತ ಕೇಳ್ಬೋದು ನಿಮಗೆ. ಯಾವಾಗ ನೀವು ಹೇಳಬೇಕಾಗತ್ತೆ, ಈ ಒಂದು ರಾಜ್ಯದ ಈ ಒಂದು ಭುಕ್ತಿಯ ರಾಜ್ಯಪಾಲನಾಗಿರ್ತಿದ್ದನು ಯಾರು ಅಂದರೆ ಈ ಒಂದು ಉಪರಿಕನು, ಅವನನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಸ್ಪೆಕ್ಟ್ರಮ್ ರಚನೆಯು ಪ್ರಾಥಮಿಕವಾಗಿ ಯಾವ ವೈಜ್ಞಾನಿಕ ವಿದ್ಯಮಾನದಿಂದ ಉಂಟಾಗುತ್ತದೆ ಅಂತ ಕೇಳಿದಾನೆ. ಓಕೆ, ಈ ಒಂದು ಸ್ಪೆಕ್ಟ್ರಮ್. ಓಕೆ, ವಿಗ್ಗಾರ್ ಅಂತ ಹೇಳಿದ್ವಲ್ವಾ, ಸ್ಪೆಕ್ಟ್ರಮ್. ಸೊ ಯಾವುದು, ಬೆಳಕಿನ ಪ್ರತಿಫಲನ, ಬೆಳಕಿನ ವಕ್ರೀಭವನ, ಆ್ಯಂಡ್ ಬೆಳಕಿನ ವಿಶ್ಲೇಷಣೆ, ಆ್ಯಂಡ್ ಒಂದು ಬೆಳಕಿನ ವಿವರ್ತನ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಸರ್ ದ್ಯಾಟ್ ಈಸ್ ದಿ ಒಂದು ಬೆಳಕಿನ ವಿಶ್ಲೇಷಣೆ ಅಂತ ಹೇಳ್ತೇವೆ. ಓಕೆ, ಸೊ ಏನಿದೆ ಇಲ್ಲಿ, ಶ್ವೇತ ಬೆಳಕು ಮೀನ್ಸ್ ಒಂದು ಬಿಳಿ ಬೆಳಕೇನಿದೆ ಅಲ್ವಾ, ಸೂರ್ಯನ ಬೆಳಕೇನಿದೆ ಅಲ್ವಾ, ಸೊ ಅದು ಒಂದು ಅಶ್ಮದ ಮೂಲಕ ಹಾದು ಹೋದಾಗ, ಅಶ್ಮ ಅಂದರೆ ಏನು ಸರ್, ಇದು ಪ್ರಿಸಮ್ ಅಂತ ಹೇಳ್ತೀವಿ, ಅದು ತನ್ನ 7 ಅಂಶಗಳ ಬಣ್ಣಗಳಾಗಿ ವಿಭಜಿಸಲ್ಪಡುತ್ತದೆ. ಈ ಘಟನೆಯನ್ನು ಬೆಳಕಿನ ವಿಶ್ಲೇಷಣೆ ವಿಕ್ಷೇಪಣ ಎಂದು ಕರೆಯಲಾಗುತ್ತದೆ. ಈ 7 ಬಣ್ಣದ ಪಟ್ಟಿಯನ್ನೇ ಸ್ಪೆಕ್ಟ್ರಮ್ ಎಂದು ಕರೆಯಲಾಗುತ್ತದೆ. ಬೇರೆ ಬೇರೆ ಬಣ್ಣಗಳ ಬೆಳಕಿನ ತರಂಗಾಂತರವು ಬೇರೆಯಾಗಿರುವುದರಿಂದ ಇದು ಸಂಭವಿಸುತ್ತದೆ. ಇದರಲ್ಲಿ ಅವು ಗಾಜಿನಲ್ಲಿ ವಿವಿಧ ಕೋನಗಳಲ್ಲಿ ಬಾಗುತ್ತವೆ. ಅತಿ ಹೆಚ್ಚು ಬಾಗುತ್ತಕ್ಕಂತಹ ಒಂದು ಬಣ್ಣ ಯಾವುದು ಅಂದರೆ ನೇರಳೆ, ಅತಿ ಕಡಿಮೆ ಬಾಗ್ತಕ್ಕಂತಹ ಒಂದು ಬಣ್ಣ ಯಾವುದು ಅಂದರೆ ಕೆಂಪು ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಂವಿಧಾನದ 8ನೇ ಅನುಸೂಚಿಗೆ ಬೋಡೋ, ಡೋಗ್ರಿ, ಮೈಥಿಲಿ, ಸಂಥಾಲಿ ಭಾಷೆಗಳನ್ನು ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ ಸೇರಿಸಲಾಯಿತು ಅಂತ. ಸರಿನಾ, ಸೊ ಇಲ್ಲಿ ನಿಮಗೆ ಇದನ್ನು ಸಹ ಹೇಳಿದ್ದೀನಿ, ಸಾಕು ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳನ್ನ ನಾವು ಡಿಸ್ಕಷನ್ ಮಾಡಿದಾಗಿದೆ ಅನಿಸುತ್ತೆ ಐ ಥಿಂಕ್. ಓಕೆ, ಬಟ್ ನಾನು ಮತ್ತೆ ಹೇಳಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ ಡಿಸ್ಕಷನ್ ಮಾಡಿದ್ದೀವಿ, ಯಾಕಂದರೆ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನಲ್ಲೇ ಬರ್ತಾ ಇದೆ ಕ್ವಶನ್ ಪೇಪರ್. ಸೊ ದ್ಯಾಟ್ಸ್ ವೈ. ಸೊ ಏನಿದೆ ಒಂದು
ಭಾಷೆಗೆ ಸಂಬಂಧಪಟ್ಟಿದೆ ಏನು 21ನೇ ತಿದ್ದುಪಡಿ 71ನೇ ತಿದ್ದುಪಡಿ ಅಂದರೆ 92ನೇ ತಿದ್ದುಪಡಿ. ಓಕೆ, ಈ ಒಂದು 21ನೇ ತಿದ್ದುಪಡಿ ಮೂಲಕ ಸಿಂಧಿ ಭಾಷೆಯನ್ನು ನಮ್ಮ ಭಾರತದ ಸಂವಿಧಾನದ 8ನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಗ್ತದೆ. 8ನೇ ಅನುಸೂಚಿಗೆ 8ನೇ ಅನುಸೂಚಿಗೆ ಓಕೆ, ಸೊ ಸೇರ್ಪಡೆ ಮಾಡಲಾಗ್ತದೆ. ಸೊ ಈ ಒಂದು ಸಿಂಧಿ ಭಾಷೆ ಎಷ್ಟನೇ ಭಾಷೆ ಆಗಿದೆ ನಮ್ಮ ಭಾರತ ಸಂವಿಧಾನದಲ್ಲಿ ಅಂತ ಹೇಳಿದ್ರೆ 15ನೇ ಭಾಷೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 71ನೇ ತಿದ್ದುಪಡಿಯ ಮೂಲಕ ಕೊಂಕಣಿ, ಮಣಿಪುರಿ, ನೇಪಾಳಿ ಈ 3 ಭಾಷೆಗಳನ್ನು ಸೇರ್ಪಡೆ ಮಾಡಲಾಗ್ತದೆ 16, 17, 18ನೇ ಭಾಷೆಗಳಾಗಿ. ಆ್ಯಂಡ್ ನೆಕ್ಸ್ಟ್ ಈ ಉಳಿದಿರ್ತಕ್ಕಂಥ 19, 20, 21, 22ನೇ ಭಾಷೆಗಳಾಗಿ ಈ ಒಂದು ಬೋಡೋ, ಡೋಗ್ರಿ, ಮೈಥಿಲಿ, ಸಂಥಾಲಿ ಭಾಷೆಗಳನ್ನಾಗಿ ಸೇರ್ಪಡೆ ಮಾಡಲಾಗ್ತದೆ. ಸೊ ಯಾವ ತಿದ್ದುಪಡಿಯ ಮೂಲಕ 2003ರಲ್ಲಿ 92ನೇ ತಿದ್ದುಪಡಿಯ ಮೂಲಕ. ಓಕೆ, ಸೊ ಈ ಒಂದು ನೇಪಾಳಿ, ಕೊಂಕಣಿ, ಮಣಿಪುರಿ ನಿಮ್ಗೆ ಕೇಳ್ಬೋದಲ್ವಾ. ಸೊ ಇದು ನೆನ್ಪಿಟ್ಕೊಳ್ಳಿ NMK ಅಂತ. ಆ್ಯಂಡ್ ನೆಕ್ಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ BDMS ಅಂದ್ರೇನು? ಸೊ ಮೀನ್ ಫನ್ನಲ್ಲಿ ಹೇಳೋದಾದರೆ ಸೊ ಬದ್ಮಾಶ್ ಅಂತ ಸಹ ನೆನ್ಪಿಟ್ಕೊಳ್ಬೋದು. ಓಕೆ, ನನ್ನ ಫ್ರೆಂಡ್ ಹೇಗಿದ್ದಾನೆ ಬದ್ಮಾಶ್ ಮೀನ್ಸ್ ಅದೇನು ಕೆಟ್ಟ ಪದ ಅಂತಲ್ಲ, ಮೀನ್ಸ್ ಒಂದು ರೀತಿ ಅಯೋಗ್ಯ ಅಂದಾಗದು ಆ್ಯಕ್ಚುಲಿ ಇನ್ ಮರಾಠಿ ವರ್ಡಲ್ಲಿ. ಓಕೆ, ಸೊ ಅಷ್ಟು ನಿಮ್ಗೆ ಗೊತ್ತಿರಲಿ. ಸೊ ಅದು ಸಹ ನೀವು ನೆನ್ಪಿಟ್ಕೊಳ್ಳೋದು ಯಾವುದು 92ನೇ ತಿದ್ದುಪಡಿಯ ಮೂಲಕ. ಹೇಗೆ ನೀವು ಫನ್ನಾಗಿ ನೆನ್ಪಿಟ್ಕೊಳ್ಳೋದು ಇದನ್ನೇ ಅಂದರೆ 21, 71 ಕೂಡಿಸಿದ್ರೆ 92 ಸರ್. ಈ ಒಂದು 3 ಸಹ ಸಂಬಂಧಪಟ್ಟಿರೋದು ಈ ಒಂದು ಭಾಷೆಗೆ ಸಂಬಂಧಪಟ್ಟಿದ್ದಾವೆ. ಸೊ ಯಾವ ವರ್ಷ 67, 1997 ಅಂದರೆ 2003 ಅಂತ ಹೇಳಬೇಕಾಗುತ್ತೆ. ಸೊ 21ನೇ ತಿದ್ದುಪಡಿ 1967ರಲ್ಲಿ ಸಿಂಧಿ ಭಾಷೆ, 1992ರಲ್ಲಿ 71ನೇ ತಿದ್ದುಪಡಿಯ ಮೂಲಕ ಯಾವುದು ಕೊಂಕಣಿ, ಮಣಿಪುರಿ, ನೇಪಾಳಿ. ಆ್ಯಂಡ್ ನೆಕ್ಸ್ಟ್ 2003ರಲ್ಲಿ 92ನೇ ತಿದ್ದುಪಡಿಯ ಮೂಲಕ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಅಂತ ಹೇಳ್ತೀವಿ. ಯಾವುದು ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಜಸ್ಟ್ ಫ್ಲೋದಲ್ಲಿ ಹೇಳ್ಬಿಡ್ಬೇಕಷ್ಟೇ. ಓಕೆ ಸರ್, ನಿಮಗೆ ಕೇಳ್ತಾನೆ ಸರ್ ಹಾಗಾದರೆ 16ನೇ ಭಾಷೆ ಯಾವುದು, 17ನೇ ಭಾಷೆ ಯಾವುದು, 20ನೇ ಭಾಷೆ ಯಾವುದು, 22ನೇ ಭಾಷೆ ಯಾವುದು ಅಂತ ಕೇಳ್ತಾನೆ. ಹೌದು ಕೇಳ್ತಾನೆ, ಅದನ್ನು ಕೇಳಿದ್ದಾನೆ ಇವಾಗ ಆಲ್ರೆಡಿ. ಓಕೆ, ಬಟ್ ನಿಮಗೆ ಗೊತ್ತಿರಲಿ 1ರಿಂದ 14 ಯಾವತ್ತೂ ಸಹ ಕೇಳಲ್ಲ, ಯಾಕೆಂದರೆ ಅದು ತಿದ್ದುಪಡಿಯಾಗಿ ಬಂದಿಲ್ಲ. ಸೊ ಅದು ಮೂಲ ಸಂವಿಧಾನದಲ್ಲಿದೆ. ಸೊ ಅಷ್ಟನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಸೊ ಅವ್ರಿಗೆ ಯಾಕೆ ಸುಮ್ಮನೆ ಹುಡುಗರಿಗೆ ಕಾಟ ಕೊಡಬೇಕು ಅಂತ ಕೇಳಲ್ಲ ಅಷ್ಟೇ. ಓಕೆ, ಕೇಳಿದ್ರು ಸಹ ನೀವೇನಿಲ್ಲ, ಜಸ್ಟ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೀವು ಗೆಸ್ ಮಾಡಿ ಆನ್ಸರ್ನ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಏನಿದೆ ಇಲ್ಲಿ ಸ್ವಲ್ಪ ಅದನ್ನೇ ಇದೆ ನೋಡಿ. ನಾನು ಇಲ್ಲಿವರೆಗೂ ಏನು ಕತೆ ಹೇಳಿದೆ ಅಲ್ವಾ, ಅದೇ ಕತೆ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೇಹದ ಅಂಗಾಂಶಗಳು ಮತ್ತು ಅಂಗಗಳ ದುರಸ್ತಿಗೆ ಹೊಸ ಕೋಶಗಳ ರಚನೆಗೆ ಪ್ರಾಥಮಿಕವಾಗಿ ಯಾವ ಪೋಷಕಾಂಶದ ಅಗತ್ಯವಿದೆ ಅಂತ ಕೇಳಿದಾನೆ. ಯಾವುದರ ಅಗತ್ಯವಿದೆ? ಏನು? ದೇಹದ ಅಂಗಾಂಶಗಳು ಮತ್ತು ಅಂಗಗಳ ದುರಸ್ತಿಗೆ. ಓಕೆ, ದುರಸ್ತಿ ಮಾಡಬೇಕಂದ್ರೆ ಏನು ಬೇಕು ಸರ್? ಸಿಮೆಂಟ್ ಬೇಕು. ಸಿಮೆಂಟ್ ಅಲ್ಲ ಸರ್, ಇಲ್ಲಿ ಏನು ಬೇಕು ಅಂದರೆ ಈ ಒಂದು ಪ್ರೋಟೀನ್ಗಳು ಬೇಕು ಅಂತ ಹೇಳ್ತೇವೆ. ಸರ್ನ ಯಾರು? ಈ ಒಂದು ಪ್ರೋಟೀನ್ಗಳು ಬೇಕು. ಓಕೆ, ಸೊ ಹೊಸ ಕೋಶಗಳ ರಚನೆಗೂ ಸಹ ಪ್ರೋಟೀನ್ ಬೇಕು. ಆ್ಯಂಡ್ ದೆನ್ ಆಲ್ರೆಡಿ ಇದ್ದಿರ್ತಕ್ಕಂತಹ ಒಂದು ಗೋಡೆಯನ್ನು ಮತ್ತೆ ರಿಟರ್ನ್ ಕಟ್ಟಬೇಕು ಅಂದರೆ ಅಲ್ಲಿ ನಮಗೆ ಏನು ಬೇಕು? ಈ ಒಂದು ಪ್ರೋಟೀನ್ ಅನ್ನುವ ಒಂದು ಸಿಮೆಂಟೇ ಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿದೆ ನೋಡಿ. ಸೊ ಪ್ರೋಟೀನನ್ನು ನಾವು ಏನಂತ ಹೇಳ್ತೀವಿ? ನಿರ್ಮಾಣಖಂಡ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನಿರ್ಮಾಣಖಂಡ ಅಂತ ಹೇಳ್ತೀವಿ. ಇನ್ ಇಂಗ್ಲೀಷಲ್ಲಿ ಏನಂತ ಹೇಳ್ಬೋದು? ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಬಾಡಿ ಅಲ್ವಾ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಏನಿದೆ? ಪ್ರೋಟೀನನ್ನು ದೇಹದ ನಿರ್ಮಾಣಖಂಡ ಎಂದು ಕರೆಯಲಾಗ್ತದೆ. ಇದು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಯಾವುದು? ಈ ಒಂದು ಪ್ರೋಟೀನ್ ಅನ್ನೋದು. ಆ್ಯಂಡ್ ದೆನ್ ಇದು ಸ್ನಾಯುಗಳು, ಅಂಗಾಂಶಗಳು ಮತ್ತು ಅಂಗಗಳ ದುರಸ್ತಿ ಮತ್ತು ಬೆಳವಣಿಗೆಗೆ ಅನಿವಾರ್ಯವಾಗಿದೆ. ಗಾಯವಾದಾಗ ಗಾಯವನ್ನು ಗುಣಪಡಿಸುವಲ್ಲಿ ಮತ್ತು ಹೊಸ ಕೋಶಗಳ ರಚನೆಯಲ್ಲಿ ಪ್ರೋಟೀನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಇದಕ್ಕಾಗಿಯೇ ಕ್ರೀಡಾಪಟುಗಳು ಮತ್ತು ಬೆಳೆಯುತ್ತಿರುವ ಮಕ್ಕಳಿಗೆ ಹೆಚ್ಚು ಪ್ರೋಟೀನ್ ಸೇವಿಸಲು ಸಲಹೆಯನ್ನು ನೀಡಲಾಗ್ತದೆ. ಓಕೆ, ಯಾವುದನ್ನ? ಈ ಒಂದು ಪ್ರೋಟೀನನ್ನು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಆಯ್ಕೆಗಳಲ್ಲಿ ಏನೇನಿದ್ದಾವೆ? ಕಾರ್ಬೋಹೈಡ್ರೇಟ್ಗಳು. ಸೊ ಇನ್ಸ್ಟೆಂಟಾಗಿ ಎನರ್ಜಿ ಕೊಡ್ತದೆ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಗಳು. ಸ್ಪೆಷಲಿ ಯಾವುದು ಅಂತ ಹೇಳ್ತೀವಿ ನಾವು? ಆರೆಂಜ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಒಂದು ಕೊಬ್ಬುಗಳು ಇದು ದೇಹದಲ್ಲಿ ಶಕ್ತಿಯನ್ನು ಶೇಖರಿಸಿ ಇಡಲು ಮತ್ತು ಅಂಗಗಳಿಗೆ ರಕ್ಷಣೆಯನ್ನು ನೀಡಲು ಕೆಲಸ ಮಾಡ್ತದೆ. ಯಾವುದು? ಕೊಬ್ಬುಗಳು. ಆ್ಯಟಿಟ್ಯೂಡ್ ಅಲ್ಲ, ಕೊಬ್ಬುಗಳು. ಆ್ಯಂಡ್ ದೆನ್ ಇದು ದುರಸ್ತಿಗೆ ಇದು ಪ್ರಾಥಮಿಕ ಪೋಷಕಾಂಶವಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಜೀವಸತ್ವಗಳು. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ವಿವಿಧ ರಾಸಾಯನಿಕ ಕ್ರಿಯೆಗಳ ಮೂಲಕ ನಿರ್ವಹಣೆಗೆ ಸಹಾಯವನ್ನು ಮಾಡ್ತವೆ. ಯಾವುದು? ಜೀವಸತ್ವಗಳು. ಆದರೆ ಇವುಗಳನ್ನು ರಚನಾತ್ಮಕ ನಿರ್ಮಾಣ ಖಂಡಗಳೆಂದು ಪರಿಗಣಿಸಲಾಗುವುದಿಲ್ಲ. ಯಾವುಗಳನ್ನು? ಈ ಒಂದು ಜೀವಸತ್ವಗಳನ್ನು, ವಿಟಮಿನ್ಗಳನ್ನು ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಒಂದು ವಿಂಡೋ ಅಥವಾ ಡಾಕ್ಯುಮೆಂಟ್ನಲ್ಲಿರುವ ಎಲ್ಲ ಐಟಮ್ಗಳನ್ನು ಪಠ್ಯವನ್ನು ಒಟ್ಟಿಗೆ ಆಯ್ಕೆ ಮಾಡಲು ನಾವು ಕಂಟ್ರೋಲ್ ಎ ಅನ್ನು ಬಳಸಬೇಕು. ಕಂಟ್ರೋಲ್ ಎಸ್ ಅಂದರೆ ಸೇವ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಕಂಟ್ರೋಲ್ ಸಿ ಅಂದರೆ ಕಾಪಿ ಅಂತ ಹೇಳ್ತೀವಿ. ಕಂಟ್ರೋಲ್ ವಿ ಅಂದರೆ ಪೇಸ್ಟ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಕಂಟ್ರೋಲ್ ಎಕ್ಸ್ ಅಂದರೆ ಕಟ್ ಅಂತ ಹೇಳ್ತೇವೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಭಾರತದ ಕೇಂದ್ರ ಮಂತ್ರಿಮಂಡಲದ ಮಂತ್ರಿಗಳ ಹಿರಿತನದ ಸರಿಯಾದ ಆರೋಹಣ ಕ್ರಮ ಮೇಲಿನಿಂದ ಕೆಳಗೆ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಸೊ ಮೇಲಿನಿಂದ ಕೆಳಗೆ ಯಾವುದು ಸರ್? ಇದು ಪ್ರಧಾನಮಂತ್ರಿ. ಸೆಕೆಂಡ್ ಯಾರು? ಕ್ಯಾಬಿನೆಟ್ ಮಂತ್ರಿ ಆದಂದ್ರೆ ರಾಜ್ಯ ಮಂತ್ರಿ ಅಂತ ಹೇಳ್ತೀವಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಯಾವುದು? ಆಪ್ಷನ್ ಸಿ ಅಂತ ಹೇಳ್ತೀವಿ. ಫಸ್ಟ್ ಪ್ರಧಾನಮಂತ್ರಿ, ಅಂದರೆ ಆತನ ನಂತರ ಕ್ಯಾಬಿನೆಟ್ ಮಂತ್ರಿಗಳು ಅಂತ ಹೇಳ್ತೀವಿ. ಆತನ ನಂತರ ರಾಜ್ಯ ಮಂತ್ರಿಗಳು ಮೀನ್ಸ್ ಇಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಗಳಲ್ಲ, ಬದಲಾಗಿ ಸೆಂಟ್ರಲ್ ಮಿನಿಸ್ಟ್ರಲ್ಲೇ ಈ ಒಂದು ರಾಜ್ಯ ಮಂತ್ರಿ ಅಂತ ಸಹ ಬರ್ತಾರೆ. ಓಕೆ, ಸೊ ಮಿನಿಸ್ಟ್ರಲ್ಲಿ 2 ಟೈಪ್ ಬರ್ತಾರೆ. ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಅಂತ, ಇನ್ನೊಂದು ಸ್ಟೇಟ್ ಮಿನಿಸ್ಟರ್ ಅಂತ. ಸೊ ಅದರಲ್ಲಿ ಇವರು. ಓಕೆ, ಈ ಆರ್ಡ್ರಲ್ಲಿ ನೀವು ಹೇಳಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್
ಈ ಭಾರತೀಯ ಆಡಳಿತ ವ್ಯವಸ್ಥೆಯಲ್ಲಿ ಮಂತ್ರಿ ಮಂಡಲದೊಳಗೆ 3 ವರ್ಗದ ಮಂತ್ರಿಗಳು ಇರ್ತಾರೆ. ಅವರ ಹಿರಿತನವು ಈ ಕೆಳಗಿನಂತೆ ಕಂಡುಬರುತ್ತೆ. ಅದೇ ಇದು ಏನು ಪ್ರಧಾನಮಂತ್ರಿ, ಕ್ಯಾಬಿನೆಟ್ ಮಂತ್ರಿಗಳು ಆ್ಯಂಡ್ ರಾಜ್ಯ ಮಂತ್ರಿಗಳು ಅಂತ ಹೇಳ್ತೀವಿ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಕ್ಯಾಬಿನೆಟ್ ಮಂತ್ರಿಗಳಲ್ಲಿ ಪ್ರಮುಖವಾಗಿ ಈ ಒಂದು ಹೋಮ್ ಮಿನಿಸ್ಟರ್ ಆಗಿರಲಿ ಆ್ಯಂಡ್ ದೆನ್ ಈ ಒಂದು ರಕ್ಷಣಾ ಮಂತ್ರಿ ಆಗಿರಲಿ ಆ್ಯಂಡ್ ದೆನ್ ಈ ಒಂದು ಹಣಕಾಸು ಮಂತ್ರಿಗಳು ಪ್ರಮುಖವಾಗಿ ಕಂಡುಬರ್ತಾರೆ. ಓಕೆ, ಆ್ಯಂಡ್ ದೆನ್ ಈ ಒಂದು ಅಗ್ರಿಕಲ್ಚರ್ ಮಿನಿಸ್ಟರ್ ಅವರೆಲ್ಲರೂ ಸಹ ಇದರಲ್ಲೇ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಗಾಗಿ ಸಸ್ಯದಲ್ಲಿರುವ ಕ್ಲೋರೋಫಿಲ್ನ ಕೇಂದ್ರದಲ್ಲಿ ಯಾವ ಲೋಹೀಯ ಅಂಶವು ಅತ್ಯಗತ್ಯವಾಗಿ ಕಂಡುಬರುತ್ತದೆ? ಕ್ಲೋರೋಫಿಲ್ ಅಲ್ಲಿ ಸರ್ ಮೆಗ್ನೀಷಿಯಂ ಕಂಡುಬರುತ್ತೆ ಸರ್. ಸೊ ಇದು PC ಎಕ್ಸಾಮಲ್ಲಿ 1000 ಬಾರಿ ಕೇಳಿಬಿಟ್ಟಿದ್ದಾನೆ ಇವಾಗ ಆಲ್ರೆಡಿ. PC ಮೀನ್ಸ್ ನಮ್ಮ ಕರ್ನಾಟಕ PC ಎಕ್ಸಾಮಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್, ಈ ಮೆಗ್ನೀಷಿಯಂ ದ್ಯುತಿ ಸಂಶ್ಲೇಷಣೆಗೆ ಅತ್ಯಂತ ಪ್ರಮುಖವಾದ ಅಂಶವಾಗಿದೆ, ಏಕೆಂದರೆ ಇದು ಕ್ಲೋರೋಫಿಲ್ ಅಣುವಿನ ಕೇಂದ್ರ ಪರಮಾಣುವಾಗಿದೆ. ಈ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವ ವರ್ಣಕವಾಗಿದೆ. ಸಸ್ಯಕ್ಕೆ ಸಾಕಷ್ಟು ಮೆಗ್ನೀಸಿಯಂ ಸಿಗದಿದ್ದರೆ ಅದು ಕ್ಲೋರೋಫಿಲ್ ಅನ್ನು ರಚಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಎಲೆಗಳು ಹಳದಿ ಆಗ್ತವೆ. ಓಕೆ, ಎಲೆಗಳು ಯಾಕೆ ಹಳದಿ ಆಗ್ತವೆ ಅಂತ ಕೇಳಿದ್ರೆ ಅಲ್ಲಿ ಮೆಗ್ನೀಷಿಯಂ ಇರಲ್ಲ. ಮೆಗ್ನೀಷಿಯಂ ಇರಲಿಲ್ಲ ಅಂದರೂ ಅದು ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವುದಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಲಿ. ಓಕೆ, ಆ್ಯಂಡ್ ಈ ಸ್ಥಿತಿಯನ್ನು ನಾವು ಕ್ಲೋರೋಸಿಸ್ ಎಂದು ಕರೆಯಲಾಗ್ತದೆ. ಏನನ್ನ ಆ ಹಳದಿ ಆಗ್ತಾ ಹೋಗುತ್ತಾ, ಹಳದಿಯಾಗಿ ಉದುರಿ ಬೀಳ್ತಾ ಹೋಗುತ್ತಾ. ಸೊ ಇವಾಗ ವಸಂತಕಾಲ. ಓಕೆ, ವಸಂತಕಾಲ ಬಂದಾಗ ಓಕೆ, ಸೊ ಈ ಒಂದು ಸಾಂಗ್ ಇದೆ. ಆ್ಯಂಡ್ ದೆನ್ ಈ ಒಂದು ವಸಂತಕಾಲ ಅಂದ್ರೆ ಏನು? ಸೊ ಮೀನ್ಸ್ ಎಲ್ಲವೂ ಸಹ ಹಳೆಯ ಒಂದು ಎಲೆಗಳು ಉದುರಿ ಬಿದ್ದು ಆ್ಯಂಡ್ ದೆನ್ ಹೊಸ ಒಂದು ಚಿಗುರು ಮೂಡೋ ಕಾಲ. ಸೊ ಈ ಟೈಮಲ್ಲಿ ಎಲೆಗಳು ಹಳದಿಯಾಗಿರ್ತವೆ. ಸೊ ನಿಮ್ಗೆ ಗೊತ್ತಿರಲಿಲ್ಲ, ಹಳದಿಯಾಗಿರ್ತಕ್ಕಂಥ ಎಲೆಗಳ ಒಂದು ಸ್ಥಿತಿಯನ್ನು ನಾವೇನಂತ ಹೇಳ್ತೀವಿ? ಕ್ಲೋರೋಸಿಸ್ ಅಂತ ಹೇಳ್ತೀವಿ. ಯಾಕಂದರೆ ಅದರಲ್ಲಿ ಮೆಗ್ನೀಷಿಯಂ ಇರೋದಿಲ್ಲ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದ್ರ ಮೇಲೆ ಸಹ ನಿಮಗೆ ಪ್ರಶ್ನೆ ಕೇಳ್ಬೋದು. ಕ್ಲೋರೋಸಿಸ್ ಅಂದರೆ ಯಾವುದೋ ಒಂದು ಕಾಯಿಲೆ ಅಲ್ಲ, ಆ್ಯಂಡ್ ಇದು ಬಾಯಿಗೆ ಬಂದಿರತಕ್ಕಂಥ ಒಂದು ರೋಗವೂ ಸಹ ಅಲ್ಲ. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಕಬ್ಬಿಣ ಕೊಟ್ಟಿದ್ದಾನೆ. ಓಕೆ, ಕಬ್ಬಿಣ ಎಲ್ಲಿದೆ ಸರ್? ಕಬ್ಬಿಣ ಸಸ್ಯದಲ್ಲಿರಲ್ಲ, ಬದಲಾಗಿ ನಮ್ಮ ರಕ್ತದಲ್ಲಿರುತ್ತೆ. ಓಕೆ, ಐರನ್ ಬಾಡಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜಿಂಕ್ ಅಂತ ಕೊಟ್ಟಿದ್ದಾನೆ. ಈ ಒಂದು ಜಿಂಕ್ ಏನಿದೆ ಅಲ್ವಾ, ಅದು ಸಸ್ಯಗಳಲ್ಲಿ ಕಿಣ್ವಗಳನ್ನು ಸಕ್ರಿಯಗೊಳಿಸಲು ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯಲ್ಲಿ ಸಹಾಯ ಮಾಡ್ತದೆ. ಸರಿನಾ? ಈ ಒಂದು ಚಯಾಪಚಯ ಕ್ರಿಯೆಯಲ್ಲಿ ಸಹಾಯ ಮಾಡ್ತಕ್ಕಂಥ ಒಂದು ಸತು ಯಾವುದು ಅಂತ ಕೇಳಿದ್ರೆ ಈ ಒಂದು ಸತು ಅಂತ ಹೇಳ್ತೀವಿ. ಓಕೆ, ಒಂದು ಧಾತು ಯಾವುದು ಅಂದರೆ ಈ ಒಂದು ಸತು ಅಂತ ಹೇಳ್ತೀವಿ, ಈ ಒಂದು ಜಿಂಕ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪೊಟ್ಯಾಷಿಯಂ, ಇದು ಸಸ್ಯಗಳ ರಂಧ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ನಿಯಂತ್ರಿಸುತ್ತದೆ. ಯಾವುದು? ಒಂದು ಪೊಟ್ಯಾಷಿಯಂ ಅನ್ನೋದು. ಓಕೆ, ಸಸ್ಯಗಳ ರಂಧ್ರಗಳೇನಿರ್ತಾವಲ್ಲ ಅದು ತೆರೆಯೋದು ಮತ್ತು ಆ್ಯಂಡ್ ದೆನ್ ಕ್ಲೋಸ್ ಮಾಡತಕ್ಕಂಥ ಒಂದು ಪ್ರಮುಖ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥವ್ರು ಯಾರು ಅಂದರೆ ಒಂದು ಪೊಟ್ಯಾಷಿಯಂ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 2001 ಮತ್ತು 2011 ಜನಗಣತಿಯ ನಡುವೆ ಭಾರತದಲ್ಲಿ ಪುರುಷ ಮತ್ತು ಮಹಿಳಾ ಸಾಕ್ಷರತಾ ದರದ ನಡುವಿನ ಅಂತರ ಕಡಿಮೆಯಾಯಿತೆ ಅಥವಾ ಹೆಚ್ಚಾಯಿತೆ ಅಂತ ಕೇಳಿದ್ದಾನೆ. ಏನಾಗಿದೆ? ಅಂತರ ಹೆಚ್ಚಾಯಿತು, ಅಂತರ ಕಡಿಮೆ ಆಯಿತು, ಅಂತರ ಸ್ಥಿರವಾಗಿತ್ತು, ಮೊದಲು ಹೆಚ್ಚಿನ ಅಂತರ ಕಡಿಮೆ ಆಯಿತು ಅಂತ ಕೊಟ್ಟಿದ್ದಾನೆ. ಏನಾಗಬಹುದು ಇದಕ್ಕೆ? ಸೊ ಇದಕ್ಕೆ ಅಂತರ ಕಡಿಮೆಯಾಗಿದೆ. ಓಕೆ, ಸೊ ಮೀನ್ಸ್ ಬರ್ತಾ ಅದು ದ ಗ್ಯಾಪ್ ಕಡಿಮೆನೇ ಆಗಬೇಕಲ್ವಾ? ಸಿಂಪಲ್, ಇದು ಕೇಸ್ ಮಾಡಿ ಹೇಳ್ಬೋದು ಇದಕ್ಕೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಇವಾಗ 2011 ಆ್ಯಂಡ್ ದೆನ್ 2026 ಕನ್ಸಿಡರ್ ಮಾಡಿದ್ರೆ ಈ ಒಂದು ಜನಗಣತಿ ಸೊ ಕಡಿಮೆ ಆಗಿರುತ್ತೆ, ಹೆಚ್ಚಾಗಿರುತ್ತಾ? ಅಗೇನ್ ಕಡಿಮೆನೇ ಆಗಿರುತ್ತೆ. ಓಕೆ, ಆಲ್ಮೋಸ್ಟ್ ಇವಾಗ 100 ಇರಬಹುದೇನೋ. ಈಗ ನೆಕ್ಸ್ಟ್ ಆಗ್ತಕ್ಕಂಥ ಯಾವುದು ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ ಅಲ್ವಾ ಜನಗಣತಿ. ಸೊ ಅದರಲ್ಲಿ ಮೇ ಬಿ 100 ಬರಬಹುದೇನೋ. ಆ್ಯಂಡ್ ದೆನ್ ನೆಕ್ಸ್ಟ್ 2001 ಒಟ್ಟು ಸಾಕ್ಷರತಾ ದರ 64% ಇತ್ತು. ಸೊ ಅದರಲ್ಲಿ ಪುರುಷರದ್ದು 75 ಆ್ಯಂಡ್ ದೆನ್ ಮಹಿಳೆಯರದು 54 ಇತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 2011 ಈ ಒಂದು ಸಾಕ್ಷರತೆ ಏನಿದೆ ಅಲ್ವಾ 74% ಆಗಿತ್ತು. ಸೊ ಇದರಲ್ಲಿ ಪುರುಷರು 82 ಆಗಿತ್ತು ಆ್ಯಂಡ್ ದೆನ್ ಮಹಿಳೆಯರು 65 ಆಗಿತ್ತು. ಸೊ ಮೀನ್ಸ್ ಅಂತರನು ಹೋಲಿಕೆ ಮಾಡಿದ್ರೆ ಸೊ ಎಷ್ಟಿದೆ? ಕಡಿಮೆ ಆಗಿದೆ. ಸೊ ಮೊದಲು 21% ಶೇಕಡ ಇತ್ತು ಡಿಫ್ರೆನ್ಸ್, ಆ್ಯಂಡ್ ದೆನ್ ಅದಾದ ನಂತರ ನೆಕ್ಸ್ಟ್ 16% ಆಗಿದೆ. ಸೊ ಮೀನ್ಸ್ ಕಡಿಮೆ ಆಗಿದೆ ಅಲ್ವಾ? ಸೊ ಕಡಿಮೆ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬಂದಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಬ್ಯಾರನ್ ದ್ವೀಪ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ದ್ವೀಪವಾಗಿದೆ. ಸೊ ಇದು ಕೆಳಗಿನ ಯಾವ ಒಂದು ಪ್ರದೇಶದಲ್ಲಿ ಕಂಡುಬರ್ತದೆ ಅಂತ? ಎಲ್ಲಿ ಕಂಡುಬರ್ತದೆ? ಒಂದು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಕಂಡುಬರ್ತದೆ. ಯಾವುದು? ಒಂದು ಬ್ಯಾರನ್ ದ್ವೀಪ ಅನ್ನೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಡ್ವಾಲ್ಕನ್ ಸಹ ಕಂಡುಬರುತ್ತೆ. ಅದು ಎಲ್ಲಿ ಅಂದರೆ ಇದು ಒಂದು ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ಪ್ರಾರ್ಥನಾ ಸಮಾಜದೊಂದಿಗೆ ಸಂಬಂಧ ಹೊಂದಿಲ್ಲ ಅಂತ? ಸರ್, ಪ್ರಾರ್ಥನಾ ಸಮಾಜ ಅಂದರೆ ಪಾಂಡುರಂಗ ಇರಲೇಬೇಕು ಅಲ್ವಾ? ಸೊ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು? ಪಾಂಡುರಂಗ ಅಂತ ಹೇಳ್ತೀವಿ. ಆ್ಯಂಡ್ ಇವರಿಗೆ ಅತಿ ಹೆಚ್ಚು ಕೊಡುಗೆನೆ, ಈ ಒಂದು ಸಮಾಜಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡಿರ್ತಕ್ಕಂಥ ವ್ಯಕ್ತಿ ಯಾರು? ಮಹಾದೇವ್ ಗೋವಿಂದ ರಾನಡೆ ಅಂತ ಹೇಳ್ತೀವಿ, MG ರಾನಡೆ ಅವರು. ಸೊ ಇವರು ಇರಲೇಬೇಕು, ಹೌದು. ಆ್ಯಂಡ್ ನೆಕ್ಸ್ಟ್ RG ಭಂಡಾರ್ಕರ್ ಅವರು ಇರಲೇಬೇಕಾ? ಹೌದು, RG ಭಂಡಾರ್ಕರ್ ಅವರು ಸಹ ಪ್ರಾರ್ಥನಾ ಸಮಾಜದೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಬಟ್ ಇಲ್ಲಿ ಯಾರಲ್ಲ ಅಂತ ಕೇಳಿದ್ರೆ ದ್ಯಾಟ್ ಈಸ್ ಒಂದು ರವೀಂದ್ರನಾಥ್ ಟ್ಯಾಗೂರ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು ರವೀಂದ್ರನಾಥ್ ಟ್ಯಾಗೂರ್ ಅವರು. ಇಲ್ಲಿ ನೆನಪಿಟ್ಕೊಳ್ಳಿ, ಈ ಪ್ರಶ್ನೆ ಬಾರ್ ಕೇಳಿದ್ದಾನೆ ಇವ್ರ ಮೇಲೆ, 3 ಜನದ ಮೇಲೆ ಕೇಳಿದ್ದಾನೆ. ಸೊ ಈ ಕೆಳಗಿನ ಯಾರು ಪ್ರಾರ್ಥನಾ ಸಮಾಜದೊಂದಿಗೆ ಸಂಬಂಧ ಹೊಂದಿದ್ದಾರೆ? RRB ಎಕ್ಸಾಮ್ ಆಗಿರಲಿ, SSC ಎಕ್ಸಾಮ್ ಆಗಿರಲಿ, ಆ್ಯಂಡ್ ದೆನ್ ಡಿಫೆನ್ಸ್ ಎಕ್ಸಾಮ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರಲಿ, ಇದನ್ನು ಫೋಕಸ್ ಮಾಡಿದ್ದಾನೆ. ಸೊ ಅದಕ್ಕೆ ನೀವು ಸಹ ಇದನ್ನು ಫೋಕಸ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಇವೆರಡು ನೆನ್ಪಿಟ್ಕೊಳ್ತೀರಾ ನೀವು ಹೆಸರುಗಳನ್ನು. ಬಟ್ ಇವರು ನೆನ್ಪಿಟ್ಕೊಳ್ಳಿ, ಯಾರು? RG ಭಂಡಾರ್ಕರ್. ಓಕೆ, RG ಭಂಡಾರ್ಕರ್ ಅವರು ಸಹ ಈ ಒಂದು ಪ್ರಾರ್ಥನಾ ಸಮಾಜದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದು ಯಾವಾಗ ಸ್ಥಾಪನೆ ಮಾಡಲಾಗಿದೆ? 1867 ಸ್ಥಾಪನೆ ಮಾಡಲಾಗಿದೆ ಸರ್ ಇದನ್ನು. ಸೊ ಎಲ್ಲಿ? ಬಾಂಬೆಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಇದನ್ನು
ಕೇಶವ್ ಚಂದ್ರ ಸೇನ್ ಅವರ ಮಹಾರಾಷ್ಟ್ರ ಪ್ರವಾಸದಿಂದ ಪ್ರಭಾವಿತರಾಗಿ ಈ ಸಂಸ್ಥೆ ರಚನೆಯಾಗಿದೆ ಸರ್ನಾ. ಸೊ ಯಾರು ರಚನೆ ಮಾಡಿದ್ದಾರೆ ಸರ್? ಪಾಂಡುರಂಗ ಅವರು, ಆತ್ಮಾರಾಮ್ ಪಾಂಡುರಂಗ ಅಂತ ಹೇಳ್ತೀವಿ. ಓಕೆ, ಸೊ ಆ್ಯಂಡ್ ದೆನ್ ಇದರ ಪ್ರಮುಖ ಸದಸ್ಯರನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಎಂ ಜಿ ರಾನಡೆ ಮತ್ತು ಆರ್ ಜಿ ಭಂಡಾರ್ಕರ್ ಅವರು ಅಂತ ಹೇಳ್ತೀವಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಪ್ರತ್ಯೇಕ ಮತದಾರರ ಪದ್ಧತಿ 1919 ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್, ಈ ಭಾರತ ಪರಿಷತ್ ಕಾಯ್ದೆ 1919 ಮಿಂಟೋ ಮಾರ್ಲೆ ಕಾಯ್ದೆ ಸುಧಾರಣೆಗಳು ಎಂದು ಸಹ ಕರೆಯಲಾಗ್ತದೆ. ಈ ಕಾಯ್ದೆಯು ಭಾರತದಲ್ಲಿ ಮೊದಲ ಬಾರಿಗೆ ಸಾಂಪ್ರದಾಯಿಕ ಪ್ರಾತಿನಿಧ್ಯವನ್ನು ಪ್ರಾರಂಭಿಸಿತು. ಓಕೆ, ಮೀನ್ಸ್ ಈ ಒಂದು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರಗಳನ್ನು ನೀಡಲಾಗ್ತದೆ. ಓಕೆ, ಮತಗಟ್ಟೆಗಳನ್ನು ನೀಡಲಾಗ್ತದೆ. ಯಾವಾಗ? ಈ ಒಂದು 1919ರಲ್ಲಿ. ಓಕೆ, ಇದಕ್ಕೆ ನಾವೇನಂತ ಹೇಳ್ತೀವಿ? ಪ್ರತ್ಯೇಕ ಪ್ರಾತಿನಿಧ್ಯ ಅಂತ ಹೇಳ್ತೀವಿ. ಓಕೆ, ಎಲ್ಲಿ ಒಂದು ಎಲೆಕ್ಷನ್ಗಳಲ್ಲಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನು ತಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಈ ಒಂದು ಮಿಂಟೋ. ಓಕೆ, ಯಾರು? ಲಾರ್ಡ್ ಮಿಂಟೋ ಅಂತ ಹೇಳ್ತೀವಿ. ಅದನ್ನು ಈ ಕಾರಣಕ್ಕಾಗಿ ಇವನನ್ನು ನಾವೇನಂತ ಹೇಳ್ತೀವಿ? ಸಾಂಪ್ರದಾಯಿಕ ಮತದಾನದ ಪಿತಾಮಹ ಅಂತ ಹೇಳ್ತೀವಿ. ಸರ್ನ ಯಾರನ್ನ? ಈ ಒಂದು ಮಿಂಟೋವನ್ನು. ಆ್ಯಂಡ್ ನೆಕ್ಸ್ಟ್, ಭಾರತೀಯ ಪರಿಷತ್ ಕಾಯ್ದೆ 1892ರಲ್ಲಿ ಬರುತ್ತೆ. ಈ ಕಾಯ್ದೆಯು ಭಾರತದಲ್ಲಿ ಪರೋಕ್ಷ ಚುನಾವಣಾ ಪದ್ಧತಿಗೆ ಅಡಿಪಾಯ ಹಾಕಿತ್ತು. ಇದರಲ್ಲಿ ಪ್ರತ್ಯೇಕ ಮತದಾರರಂತಹ ಯಾವುದೇ ಸಾಂಪ್ರದಾಯಿಕ ನಿಬಂಧನೆಗಳಿರಲಿಲ್ಲ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಈ ಕಾಯ್ದೆ 1892ರ ಕಾಯ್ದೆ ಏನಿದೆ ಅಲ್ವಾ, ಇದು ಭಾರತದಲ್ಲಿ ಪರೋಕ್ಷ ಚುನಾವಣೆಗೆ ಅಡಿಪಾಯ ಹಾಕಿತ್ತು. ಯಾವುದು? 1892ರ ಒಂದು ಕಾಯ್ದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಮಾರಕವು ಮಹಾರಾಷ್ಟ್ರದ ದೌಲತಾಬಾದ್ ಕೋಟೆಯೊಳಗೆ ಕಂಡುಬರಲ್ಲ ಅಂತ ಕೇಳಿದರೆ? ದೇವಗಿರಿ. ಆ ದೇವಗಿರಿ ಏನಿದೆ ಅಲ್ವಾ, ಆ ದೇವಗಿರಿಯ ಹೆಸರೇ ದೌಲತಾಬಾದ್ ಅಂತ ಹೇಳ್ತೀವಿ. ಆ ದೌಲತಾಬಾದಲ್ಲಿ ಯಾವುದು ಕಂಡುಬರಲ್ಲ ಅಂತ? ಚಾಂದ್ ಮಿನಾರ್ ಕಂಡುಬರುತ್ತಾ? ಹೌದು ಸರ್, ಕಂಡುಬರುತ್ತೆ ಚಾಂದ್ ಮಿನಾರ್. ಆ್ಯಂಡ್ ದೆನ್ ಈ ಒಂದು ಚೀನಿ ಮಹಲ್ ಕಂಡುಬರುತ್ತಾ? ಹೌದು, ಚೀನಿ ಮಹಲ್ ಆ್ಯಂಡ್ ದೆನ್ ಚಾಂದ್ ಮಿನಾರ್ ಎರಡೂ ಸಹ ನಿಮಗೆ ಇದೇ ಒಂದು ಯಾವುದು ದೇವಗಿರಿಯಲ್ಲಿ ಕಂಡುಬರುತ್ತೆ, ಮೀನ್ಸ್ ದೌಲತಾಬಾದ್ ಕೋಟೆಯಲ್ಲಿ. ಅಂದರೆ ನೆಕ್ಸ್ಟ್ ಈ ಒಂದು ಜಾಮಿ ಮಸೀದಿ ಕಂಡುಬರುತ್ತಾ? ಹೌದು, ಜಾಮಿ ಮಸೀದಿ ಸಹ ಕಂಡುಬರುತ್ತೆ ಸರ್. ಜಾಮಿ ಮಸೀದಿ ಕಂಡುಬರೋದು ಈ ಒಂದು ದೆಹಲಿಯಲ್ಲಿ ಅಲ್ವಾ? ದೆಹಲಿಯಲ್ಲೂ ಸಹ ಕಂಡುಬರುತ್ತೆ. ಆ್ಯಂಡ್ ಈ ಒಂದು ಇಲ್ಲಿ ದೌಲತಾಬಾದಲ್ಲೂ ಸಹ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಸಿಕಂದರಾಬಾದ್ ಕೋಟೆ ಅಥವಾ ಅಕ್ಬರ್ನ ಸಮಾಧಿ ಅಂತ ಕೊಟ್ಟಿದ್ದಾನೆ. ಅಕ್ಬರ್ನ ಸಮಾಧಿ ಇಲ್ಲಿ ಕಂಡುಬರಲ್ಲ, ಅದು ಫತೇಪುರಲ್ಲಿ ಕಂಡುಬರುತ್ತೆ. ಓಕೆ, ಫತೇಪುರ್ ಸಕ್ರಿಯಲ್ಲಿ. ಸೊ ಇದಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ ಆಗಲ್ಲ. ಓಕೆ, ಮೀನ್ಸ್ ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ. ಬಟ್ ಇಲ್ಲಿ ಲಿಂಕ್ ಇದಕ್ಕೆ ಜೊತೆ ಸಂಬಂಧ ಹೊಂದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ನೆನ್ಪಿಟ್ಕೊಳ್ಳಿ. ಓಕೆ, ಏನೇನಿದೆ ಅಲ್ಲವಾ ಇಲ್ಲಿ ಕತೆ, ಸ್ವಲ್ಪ ಇದನ್ನು ನೋಡ್ಕೊಳ್ಳಿ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್, ಇದರಲ್ಲಿ ಈ ಒಂದು ದೌಲತಾಬಾದ್ ಕೋಟೆ ಏನಿದೆ ಅಲ್ವಾ, ಇದರಲ್ಲಿ ಫೇಮಸ್ ಏನು ಸ್ವಲ್ಪ ಫೋಕಸ್ ಮಾಡ್ತಾನೆ ಕ್ವಶನಲ್ಲಿ ಅಂದರೆ, ಎಷ್ಟು ಸುತ್ತಿನ ರಕ್ಷಣಾತ್ಮಕ ಸುತ್ತುಗಳಿದ್ದಾವೆ, ಎಷ್ಟು ರಕ್ಷಣಾತ್ಮಕ ಕೋಟೆಗಳಿದ್ದಾವೆ ಅಂತ ಕೇಳ್ತಾನೆ. 3 ರಕ್ಷಣಾತ್ಮಕ ಒಂದು ಬ್ಯಾರಿಯರ್ಗಳಿದ್ದಾವೆ ಇದಕ್ಕೆ. ಯಾವುದು? ಅಂಬರ್ ಕೋಟ್ ಅಂತ ಹೇಳ್ತೀವಿ, ಮಹಾಕೋಟ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಕಾಲಾಕೋಟ್ ಅಂತ ಹೇಳ್ತೀವಿ. ಅಂಬರ್ ಕೋಟ್, ಮಹಾಕೋಟ್, ಕಾಲಾಕೋಟ್. ಸೊ ಇದ್ರ ಮಧ್ಯ ನಿಮಗೆ ಈ ಒಂದು ದೌಲತಾಬಾದ್ ಕೋಟೆ ಕಂಡುಬರುತ್ತೆ. ಓಕೆ, ಅಂಬರ್ ಕೋಟ್ ಎ, ಆ್ಯಂಡ್ ದೆನ್ ಮಹಾಕೋಟ್ ಎಮ್, ಆ್ಯಂಡ್ ದೆನ್ ಕೆ, AMK. ಅಂಬರ್ ಕೋಟ್, ಮಹಾಕೋಟ್, ಕಾಲಾಕೋಟ್ ಎಲ್ಲಿ? ದೌಲತಾಬಾದ್ ಕೋಟೆಯಲ್ಲಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರಾಷ್ಟ್ರೀಯ ಜಲಮಾರ್ಗ 57 ಈ ಕೆಳಗಿನ ಯಾವ ನದಿಯ ಮೇಲಿದೆ ಅಂತ ಕೇಳಿದಾನೆ. 57 ಸರ್, 57 ಗಂಗಾ ನದಿ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದ್ರ ಮೇಲೆ ಒಂದಿದೆ. ಬ್ರಹ್ಮಪುತ್ರ ನದಿ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದು ನ್ಯಾಷನಲ್ ವಾಟರ್ ವೇ 2 ಇದೆ. ಅಂದರೆ ಮಹಾನದಿ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದ್ರ ಮೇಲೆ 64 ವಾಟರ್ ವೇ ಇದೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? 57 ಅಂದರೆ ಒಂದು ಕೋಪಿಲಿ ನದಿ ಅಂತ ಹೇಳ್ತೀವಿ. ಯಾವುದೇ ಒಂದು ಕೋಪಿಲಿ ನದಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿದೆ ನೋಡಿ. ಓಕೆ, ಗಂಗಾ ನದಿ 1, ಆ್ಯಂಡ್ ದೆನ್ ಈ ಒಂದು ಮಹಾನದಿ 64, ಆ್ಯಂಡ್ ದೆನ್ ಈ ಒಂದು ಬ್ರಹ್ಮಪುತ್ರ ನದಿ 2 ಅಂತ ಹೇಳ್ತೀವಿ. ಅದು ಎಲ್ಲಿಂದ ಇಲ್ಲಿವರೆಗೆ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ನ್ಯಾಷನಲ್ ವಾಟರ್ ವೇ 1 ಪ್ರಯಾಗ್ರಾಜ್ನಿಂದ ಒಂದು ಹಲ್ದಿಯಾವರೆಗೆ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ವಾಟರ್ ವೇ 2 ಏನಿದೆ ಅಲ್ವಾ, ಇದು ಸಾದಿಯಾದಿಂದ ದುಬ್ರಿವರೆಗೆ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಡಿಸೆಂಬರ್ 2025ರಲ್ಲಿ ಭಾರತ ಮತ್ತು ಲೈಬೀರಿಯಾ ನಡುವೆ ಯಾವ ಕ್ಷೇತ್ರದ ಸಹಕಾರವನ್ನು ಹೆಚ್ಚಿಸಲು ಒಂದು ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಂತ ಕೇಳಿದಾನೆ. ಯಾವುದಕ್ಕೆ? ಔಷಧ ಸಂಹಿತೆ ಮತ್ತು ಔಷಧ ಗುಣಮಟ್ಟ ಮಾನದಂಡಗಳಿಗೆ. ಹೌದು, ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾರ್ಯಾರ ಮಧ್ಯ? ಭಾರತ ಮತ್ತು ಲೈಬೀರಿಯಾ ಅಂತ ಹೇಳ್ತೀವಿ. ಯಾವ್ಯಾವ ದೇಶ? ಭಾರತ ಮತ್ತು ಲೈಬೀರಿಯಾ ದೇಶಗಳು. ಆ್ಯಂಡ್ ನೆಕ್ಸ್ಟ್, ಭಾರತ ಮತ್ತು ಲೈಬೀರಿಯಾ ಡಿಸೆಂಬರ್ 11, 2025ರಂದು ಔಷಧ ಸಂಹಿತೆ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸಲು ಒಂದು ಪ್ರಮುಖ ತಿಳುವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕ್ತವೆ. ಈ ಒಪ್ಪಂದದ ಅಡಿಯಲ್ಲಿ ಲೈಬೀರಿಯಾವು ಔಷಧಿಗಳ ಗುಣಮಟ್ಟದ ಮಾನದಂಡಗಳನ್ನು ನಿರ್ಧರಿಸಲು ಭಾರತೀಯ ಔಷಧ ಸಂಹಿತೆಯನ್ನು ಅಧಿಕೃತ ಉಲ್ಲೇಖವಾಗಿ ಅಳವಡಿಸಿಕೊಳ್ಳಬಹುದು ಅಂತ ಸಹ ಹೇಳ್ತದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವ್ಯಾವ ದೇಶಗಳು? ಭಾರತ ಮತ್ತು ಲೈಬೀರಿಯಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶುಕ್ರ ಗ್ರಹದ ವಾತಾವರಣದಲ್ಲಿರುವ ದಟ್ಟವಾದ ಬಿಳಿ ಮತ್ತು ಹಳದಿ ಮೋಡಗಳು ಮುಖ್ಯವಾಗಿ ಯಾವ ಆಮ್ಲದಿಂದ ಮಾಡಲ್ಪಟ್ಟಿದ್ದಾವೆ? ಸರ್, ಬಿಳಿ ಮತ್ತು ಹಳದಿ. ಸರ್, ಹಳದಿ ಅಂದರೆ ಒಂದಕ್ಕೇನೋ ಹೋಗಬೇಕು. ಯಾವುದು? ಸಲ್ಫರಿಕ್ ಆಮ್ಲ. ಯಾವುದು? H2SO4 ಅಂತ ಹೇಳ್ತೀವಿ. ಓಕೆ, ಸೊ ಈ H2SO4 ಇಷ್ಟು ಡೇಂಜರ್ ಇರುತ್ತೆ. ಜಸ್ಟ್ ಒಂದು ಸರಿ ನೀವು ಇನ್ಹೇಲ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಮಿನಿಮಮ್ 2 ದಿನ ಬೆಡ್ ರೆಸ್ಟಲ್ಲೇ ಇರ್ತೀರಾ. ಓಕೆ ಸರ್, ಇದರಲ್ಲಿ ಮಾಡಿದ್ದೀವಿ ನಾವು, ಎಲ್ಲಿ PUCಯಲ್ಲಿ ಇನ್ಹೇಲ್ ನೀವು ಮಾಡಿರಲ್ಲ, ಯಾಕಂದರೆ ಅಲ್ಲಿ ಕಂಟೆಂಟ್ ಕಡಿಮೆ ಇರುತ್ತೆ. ಓಕೆ, ಬಟ್ ಹೊರಗಡೆ ಬೇರೆ ಬೇರೆ ಯಾವುದಾದ್ರೂ ಒಂದು ರಿಯಾಕ್ಟರ್ಗಳಲ್ಲಿ ಆ್ಯಂಡ್ ದೆನ್ ಬೇರೆ ಯಾವುದಾದ್ರೂ ಒಂದು ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಇರ್ತಾವಲ್ವ, ಸೊ ಅದನ್ನು ಒಂದು ಸರಿ ಇನ್ಹೇಲ್ ಮಾಡಿದ್ರಾಯ್ತು, ಬ್ಲಾಕ್ ಆಗಿಬಿಡುತ್ತೆ. ಸೊ ಏನಾದರೂ ಒಂದು 2 ನಿಮಿಷ ಇದನ್ನು ಕಂಟಿನ್ಯೂ ಆಗಿ ಇನ್ಹೇಲ್ ಮಾಡಿದ್ರೆ ಡೆತ್ ಚಾನ್ಸಸ್ ಸಹ ಸಾಕಷ್ಟು ಇರುತ್ತೆ. ಯಾವುದು? H2SO4. ಓಕೆ,
ಇದ್ರ ಹತ್ರ ಹೋಗಬೇಡಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ಒಂದು ಶುಕ್ರ ಗ್ರಹದಲ್ಲಿ ಕಂಡುಬರ್ತಕ್ಕಂಥ ಒಂದು ಬಿಳಿ ಮತ್ತು ಹಳದಿ ಮೋಡಗಳ ಒಂದು ಯಾವ ಆಮ್ಲದಿಂದ ಮಾಡಲ್ಪಟ್ಟಿದೆ ಅಂದರೆ H2SO4 ಅಂತ ಹೇಳ್ತೀವಿ, ಸಲ್ಫರಿಕ್ ಆಮ್ಲ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ನವೆಂಬರ್ 2025ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂತಾನ್ನ ಎಷ್ಟು ಮೆಗಾವ್ಯಾಟ್ ಸಾಮರ್ಥ್ಯದ ಪುನತ್ಸಾಂಗು 2 ಜಲವಿದ್ಯುತ್ ಯೋಜನೆಯನ್ನು ಉದ್ಘಾಟಿಸಿದರು ಅಂತ. ಇದನ್ನು ಸಹ ನಾವು ನೋಡಿದೀವಲ್ವಾ, ಕರೆಂಟ್ ಅಫೇರ್ಸಲ್ಲಿ ನೋಡಿದ್ದೀವಿ ಇದನ್ನು. ಸೊ ಎಷ್ಟು 1020 ಮೆಗಾವ್ಯಾಟ್, ಹೌದಾ, ಒಂದು 1020 ಮೆಗಾವ್ಯಾಟ್ ಅಂತ ಹೇಳ್ತೀವಿ. ಓಕೆ, ಎಲ್ಲಿದೆ ಇದು ಅಂತ ಕೇಳಿದ್ರೆ ಈ ಒಂದು ಭೂತಾನಲ್ಲಿ ಕಂಡುಬರುತ್ತೆ. ಸರ್ನಾ, ಎಷ್ಟನೇದು ಇದೆ ಅಂದರೆ ಇದು 2ನೇ ಒಂದು ಜಲವಿದ್ಯುತ್ ಯೋಜನೆ ಆಗಿದೆ. ಯಾವುದ್ರ ಮೇಲೆ? ಈ ಒಂದು ಪುನತ್ಸಾಂಗು ನದಿಯ ಮೇಲೆ. ಪುನತ್ಸಾಂಗ್ಚು 2 ಜಲವಿದ್ಯುತ್ ಯೋಜನೆ ಅಂತ ಹೇಳ್ತೀವಿ. ಸರ್ನ, ಇದನ್ನು ಉದ್ಘಾಟನೆ ಮಾಡಿರೋರು ಯಾರು ಅಂದರೆ ನಮ್ಮ ಭಾರತ ಪ್ರಧಾನಮಂತ್ರಿ. ಎಲ್ಲಿ ಅಂದರೆ ಒಂದು ಭೂತಾನಲ್ಲಿ. ಯಾವ ಒಂದು ತಿಂಗಳಲ್ಲಿ ಅಂದರೆ ನವೆಂಬರ್ 2025ರಲ್ಲಿ. ಸೊ ಎಷ್ಟು ಮೆಗಾವ್ಯಾಟ್? 1020 ಮೆಗಾವ್ಯಾಟ್ ಅಂತ ಹೇಳ್ತೀವಿ. ಏನಿಲ್ಲ, 10-20 ಅಂತ ನೆನ್ಪಿಟ್ಕೊಳ್ಳಿ. 10-20 1020 ಮೆಗಾವ್ಯಾಟ್ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCNನ 90ನೇ ಅಧಿಕೃತ ರಾಜ್ಯ ಸದಸ್ಯ ಯಾವ ದೇಶವಾಗಿದೆ ಅಂತ ಕೇಳಿದ್ದೇನೆ. ಸರ್ನ, 90ನೇ ಸ್ಟೇಟ್ ಮೆಂಬರ್ ಕಂಟ್ರಿ ಯಾವುದು ಅಂತ. ಸ್ಟೇಟ್ ಮೆಂಬರ್ ಕಂಟ್ರಿ ಯಾವುದು? ಫಿಜಿ ಆಗಿದೆ, ತುವಾಲು ಆಗಿದೆ, ಸಾಲೆಮನ್ ದ್ವೀಪಗಳಾಗಿದೆ, ಅಥವಾ ಇನ್ನು ವನವಾಟವಾಗಿದೆ ಅಂತ. ಸೊ ಈ ಒಂದು ಯಾವುದು ಅಂತ ಹೇಳ್ತೀವಿ, ಪೆಸಿಫಿಕ್ ಮಹಾಸಾಗರಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಒಂದು ದೇಶಗಳ ಪಟ್ಟಿಯಲ್ಲಿ ಒಂದು ತುವಾಲು ದೇಶ ಏನಿದೆ ಅಲ್ವಾ, ಸೊ ಇದು 90ನೇ ಅಧಿಕೃತ ರಾಜ್ಯ ಸದಸ್ಯ ಒಂದು ದೇಶವಾಗಿದೆ. ಯಾವುದರಲ್ಲಿ? ಒಂದು IUCNನಲ್ಲಿ. ಸರ್ನ, ಎಷ್ಟನೇದು? 90ನೇದು. ಯಾವುದು? ಒಂದು ತುವಾಲು ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಪೆಸಿಫಿಕ್ ಮಹಾಸಾಗರದ ದ್ವೀಪ ರಾಷ್ಟ್ರವಾದ ತುವಾಲು ಅಧಿಕೃತವಾಗಿ IUCNನ 90ನೇ ರಾಷ್ಟ್ರವಾಗಿದೆ. ಓಕೆ, ಸದಸ್ಯ ರಾಷ್ಟ್ರವಾಗಿದೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಪ್ರಧಾನಮಂತ್ರಿಗಳಲ್ಲ, ರಾಷ್ಟ್ರಪತಿಗಳ ವಿಶೇಷ ಭಾಷಣದ ಬಗ್ಗೆ ಹೇಳ್ತಕ್ಕಂಥ ಒಂದು ಅನುಚ್ಛೇದ ಯಾವುದು ಅಂತ. ಯಾವುದು ಸರ್ ಅದು? 87ನೇದು. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು 108ನೇದು ಏನಂತ ಹೇಳ್ತೀವಿ, ಜಂಟಿ ಅಧಿವೇಶನ ಕರೆಯೋದ್ರ ಬಗ್ಗೆ ಹೇಳುತ್ತೆ. ಯಾರಿಗೆ? ರಾಜ್ಯಸಭೆ ಮತ್ತು ಲೋಕಸಭೆಗೆ. ಯಾರು ಕರೀತಾರೆ ಸರ್? ರಾಷ್ಟ್ರಪತಿಗಳು ಕರೀತಾರೆ. ಯಾವ ವಿಧಿಯನ್ವಯ? 108ನೇ ವಿಧಿಯನ್ವಯ. ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿ 87 ಇದೆಯಲ್ವಾ, 87 ಇದು ನೆನ್ಪಿಟ್ಕೊಳ್ಳಿ. ಏನು? ಈ ಒಂದು ವಿಶೇಷ ಭಾಷಣದ ಬಗ್ಗೆ ಹೇಳುತ್ತೆ. ಯಾರ್ದು? ಈ ಒಂದು ರಾಷ್ಟ್ರಪತಿಗಳದು. ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿ ಏನಿದೆ? 85 ಏನಿದೆ ಅಂತ ಹೇಳುತ್ತೆ. ಈ ಒಂದು ಅನುಚ್ಛೇದವು ಸಂಸತ್ತಿನ ಅಧಿವೇಶನಗಳನ್ನು ಕರೆಯುವ, ಮುಂದೂಡುವ ಮತ್ತು ಲೋಕಸಭೆಯನ್ನು ವಿಸರ್ಜಿಸುವ ರಾಷ್ಟ್ರಪತಿಗಳ ಅಧಿಕಾರಕ್ಕೆ ಸಂಬಂಧಿಸಿದ. ಯಾವುದು? 85. ನೀವು ಬಂದರೆ ಬರ್ರಿ, ಹೋರಿ ನಾ ಏನು ಮಾಡಿದ್ರೆ ನನ್ನ ಇಷ್ಟ ಅಂತ ಹೇಳುತ್ತೆ. ಯಾವುದು? 85. ಓಕೆ, ಮೀನ್ಸ್ ಕರೆಯೋದು ಬಿಡೋದು ಅವರಿಷ್ಟ. ಯಾವುದು? 85 ನಿರ್ವಿಷ್ಟ. ಆ್ಯಂಡ್ ದೆನ್ 86ನೇದು ಏನಂತ ಹೇಳುತ್ತೆ, ಇದು ರಾಷ್ಟ್ರಪತಿಗಳಿಗೆ ಸಂಸತ್ತಿನ ಯಾವುದೇ ಸದನವನ್ನು ಉದ್ದೇಶಿಸಿ ಮಾತನಾಡಲು ಅಥವಾ ಸಂದೇಶವನ್ನು ಕಳಿಸಲು ಅಧಿಕಾರ ಇರುತ್ತೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಆದರೆ ವಿಶೇಷ ಭಾಷಣ ಅಲ್ಲ ಇದು, ಕಡ್ಡಾಯ ಭಾಷಣ. ಓಕೆ, ಇದೊಂದು ವಿಶೇಷ ಭಾಷಣ ಅಲ್ಲ. ಈ ವಿಶೇಷ ಭಾಷಣ 87. ಬಟ್ ಭಾಷಣ ಅಥವಾ ಈ ಒಂದು ಸಂದೇಶದ ಬಗ್ಗೆ ಹೇಳ್ತಕ್ಕಂಥ 86. ಗೊತ್ತಿರಲಿ, ಜಸ್ಟ್ ನಿಮಗೆ ಸಂದೇಶ ಅಥವಾ ಯಾವುದೋ ಒಂದು ಭಾಷಣ ಅಂತ ಕೇಳಿದ್ರೆ 86 ಅಂತ ಹೇಳಿ. ಬಟ್ ವಿಶೇಷ ಅಂತ ಸ್ಪೆಷಲ್ ಮೆನ್ಷನ್ ಮಾಡೋದ ಅಂದರೆ, ಸ್ಪೆಷಲ್ ಅಂತ ಮೆನ್ಷನ್ ಮಾಡೋದಂದರೆ ಅವಾಗ ಹೇಳಬೇಕಾಗುತ್ತೆ ಸ್ಪೆಷಲ್, ದಟ್ ಈಸ್ 87 ಅಂತ ಹೇಳಬೇಕಾಗುತ್ತೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಗ್ರಾಮೀಣ ಜೀವನೋಪಾಯ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಅಕುಶಲ ದೈಹಿಕ ಕಾರ್ಮಿಕರಿಗೆ ಕಾನೂನು ಭರವಸೆಯನ್ನು ಒದಗಿಸಲು 2005ರಲ್ಲಿ ಯಾವ ಪ್ರಮುಖ ಕಾನೂನು ಅಥವಾ ಯೋಜನೆಗಳನ್ನು ಜಾರಿಗೊಳಿಸಲಾಯಿತು ಅಂತ. ಯಾವುದು ಸರ್ ಅದು? MG ನರೇಗಾ. ಹೌದು, ಈ ಒಂದು MG ನರೇಗಾ ಅಂತ ಹೇಳ್ತೀವಿ. ಯಾಕೆ ನ್ಯೂಸಲ್ಲಿತ್ತು? MG ನರೇಗಾವನ್ನು ತೆಗೆದು VVG ರಾಮ್ಜಿ ಒಂದು ಯೋಜನೆಯನ್ನು ತಂದಿದ್ದಾರೆ. ಸೊ ದ್ಯಾಟ್ಸ್ ವೈ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಎಷ್ಟು ದಿನಗಳ ಕಾಲ ಇದನ್ನು ಕೂಲಿ ಕೊಡ್ತಾರೆ ಅಂದರೆ ಒಂದು 100 ದಿನಗಳ ಕಾಲ ಒಂದು ಕೂಲಿ ಕೆಲಸವನ್ನು ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್, ಇದನ್ನು ಹೆಸರು ಬದಲಾವಣೆ ಮಾಡ್ತಾರೆ. ನರೇಗಾ ಇದು MG ನರೇಗಾ ಆಗುತ್ತೆ 2009 ಅಕ್ಟೋಬರ್ 2ನೇ ತಾರೀಕಿನಂದು. ಆ್ಯಂಡ್ ನೆಕ್ಸ್ಟ್, ಈ ಒಂದು 2003ರಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದಾಗಿ ಯಾವ ರಾಜ್ಯದಲ್ಲಿ ಒಂದು ಪ್ರಮುಖ ಜಲವಿದ್ಯುತ್ ಯೋಜನೆ ಸಂಪೂರ್ಣವಾಗಿ ನಾಶವಾಯಿತು ಅಂತ. ಯಾವಾಗ? 2023ರಲ್ಲಿ. ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಸಿಕ್ಕಿಂ ಅಂತ ಆಗುತ್ತೆ. ಓಕೆ, ಸೊ 2023ರಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದಾಗಿ ಸಿಕ್ಕಿಂ ರಾಜ್ಯದಲ್ಲಿ ಒಂದು ಪ್ರಮುಖ ಜಲವಿದ್ಯುತ್ ಯೋಜನೆ ಸಂಪೂರ್ಣವಾಗಿ ನಾಶವಾಗ್ತದೆ. ಸೊ ಯೋಜನೆ ಥರ್ಡ್. ಓಕೆ, ಸೊ ಒಂದು 3ನೇ ಜಲವಿದ್ಯುತ್ ಯೋಜನೆ ಅಂತ ಹೇಳ್ತೀವಿ. ಇದು ಸುಮಾರು 1200 ಮೆಗಾವ್ಯಾಟ್ ಸಾಮರ್ಥ್ಯದ ಸಿಕ್ಕಿಂನ ಅತಿ ದೊಡ್ಡ ಯೋಜನೆ ಆಗಿತ್ತು. ಸೊ ಕಾರಣ ಏನು ಅಂತಂದರೆ, ಒಂದು 2023 ಅಕ್ಟೋಬರ್ನಲ್ಲಿ ದಕ್ಷಿಣ ಲೋನಾಕ್ ಸರೋವರ ಒಡೆದು ಗ್ಲೇಷಿಯಲ್ ಲೇಕ್ ಔಟ್ ಬರ್ಸ್ಟ್ ಫ್ಲಡ್ ತಿಸ್ತಾ ನದಿಯಲ್ಲಿ ಹಠಾತ್ ವಿನಾಶಕಾರಿ ಪ್ರವಾಹ ಆಗ್ತದೆ. ಸರ್, ಸೊ ಅದಕ್ಕೆ ಏನಾಗ್ತದೆ? ಒಂದು ತಿಸ್ತಾ 3 ಅನ್ನುವ ಒಂದು ಜಲವಿದ್ಯುತ್ ಯೋಜನೆ ಏನಿದೆಯಲ್ಲ ಸಂಪೂರ್ಣವಾಗಿ ನಾಶ ಆಗ್ತದೆ. ಸೊ ಎಷ್ಟು ಮೆಗಾವ್ಯಾಟ್? 1700 ಮೆಗಾವ್ಯಾಟ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ಪುನಶ್ಚಾಂಗ್ಚು ಎಷ್ಟು ಮೆಗಾವ್ಯಾಟ್ ಇತ್ತು ಸರ್? 10-20 ಮೀನ್ಸ್ 1020 ಮೆಗಾವ್ಯಾಟ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದಕ್ಕೆ ಒಂದು ಪರಿಣಾಮ ಏನಾಗ್ತದೆ ಅಂದರೆ, ಇದು ಚುಂಗ್ಥಾಂಗ್ ಅಣೆಕಟ್ಟನ್ನು ಸಂಪೂರ್ಣವಾಗಿ ನಾಶಪಡಿಸ್ತದೆ. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವ ಸಮಿತಿಯ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸುವುದಿಲ್ಲ ಅಂತ. ಯಾವುದನ್ನು ವಹಿಸುವುದಿಲ್ಲ? ರಾಜಕೀಯ ವ್ಯವಹಾರಗಳ ಸಚಿವ ಸಂಪುಟದ ಸಮಿತಿಯನ್ನು ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟದ ಸಮಿತಿಯನ್ನು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹೌದು. ಆ್ಯಂಡ್ ದೆನ್ ಸಂಸದೀಯ ವ್ಯವಹಾರಗಳ ಸಂಪುಟ ಸಮಿತಿ ಇದನ್ನು ಅಧ್ಯಕ್ಷತೆ ವಹಿಸುವುದಿಲ್ಲ. ಆ್ಯಂಡ್ ನೇಮಕಾತಗಳ ಸಚಿವ ಸಂಪುಟ ಸಮಿತಿ ಏನಿದೆಯಲ್ಲ ಇದರ ಅಧ್ಯಕ್ಷತೆಯನ್ನು ಸಹ ವಹಿಸ್ತಾರೆ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಕ್ಕಂಥ ಕ್ವಶನ್ ಆಗಿದೆ. ಇದನ್ನು ಸಹ ನೀವು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಓಕೆ, ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳುವ. ಏನಂದರೆ ಹೆಚ್ಚಿನ ಸಂಪುಟ ಸಮಿತಿಗಳ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸುತ್ತಾರೆ. ಸಚಿವ ಸಂಪುಟ ಸಮಿತಿಗಳ ಅಧ್ಯಕ್ಷತೆ. ಓಕೆ, ಆದಾಗ್ಯೂ ಸಂಸದೀಯ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯ ಅಧ್ಯಕ್ಷತೆಯನ್ನು ಸಾಮಾನ್ಯವಾಗಿ ಹಿರಿಯ ಕ್ಯಾಬಿನೆಟ್ ಮಂತ್ರಿಯೊಬ್ಬರು ವಹಿಸುತ್ತಾರೆ. ಉದಾಹರಣೆಗೆ ಕೇಂದ್ರ ಗೃಹ ಸಚಿವ ಅಥವಾ ರಕ್ಷಣಾ ಸಚಿವ ಅಂತ ಹೇಳ್ತೀವಿ. ಈ ಸಮಿತಿಯ ಕಾರ್ಯವೆಂದರೆ ಸಂಸತ್ತಿನಲ್ಲಿ ಸರ್ಕಾರದ ಕೆಲಸದ ಪ್ರಗತಿಯನ್ನು ನೋಡಿಕೊಳ್ಳುವುದು. ಇದೇ ರೀತಿ ವಸತಿ ಸಂಬಂಧಿಸಿದ ಸಚಿವ ಸಂಪುಟ ಸಮಿತಿಯ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸುವುದಿಲ್ಲ ಅಂತ ಹೇಳ್ತೇವೆ. ಸರಿನಾ? ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ. ಓಕೆ, ಸೊ ಹೇಳಿಕೆ 1 ಮತ್ತು ಹೇಳಿಕೆ 2 ಪರಿಗಣಿಸಿ ಸರಿಯಾದ ಆಯ್ಕೆಯನ್ನು ಹೇಳಿ ಅಂತ ಕೊಟ್ಟಿದ್ದಾನೆ. ಏನಿದ್ದಾನೆ? ರೀಸೈಕಲ್ ಬಿನ್ಗೆ ಅಳಿಸಲಾದ ಫೈಲ್ಗಳು ಸಂಗ್ರಹಣೆಯಿಂದ ಸಂಪೂರ್ಣವಾಗಿ ತೆಗೆದು ಹೋಗುವುದಿಲ್ಲ, ಯಾಕೆಂದರೆ ಅದು ಸ್ಟೋರೇಜಲ್ಲೇ ಇರ್ತವೆ. ಬಟ್ ರೀಸೈಕಲ್ ಬಿನ್ನಲ್ಲಿ ಇರ್ತವೆ ಅಷ್ಟೇ. ಓಕೆ, ಸೊ ಬಟ್ ಸ್ಟೋರೇಜಲ್ಲಿ ಇರ್ತವೆ. ಸೊ ಇದು ರಾಂಗ್ ಇದೆ. ಆ್ಯಂಡ್ ದೆನ್ ಮೈ ಕಂಪ್ಯೂಟರ್ ಇಂದ ನಾವು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ಗೆ ಹೋಗಬೇಕು. ಡಾಕ್ಯುಮೆಂಟ್ಸಿಂದ ಫೈಲ್ ಟೆಕ್ಸ್ಟ್ ಒಂದು ಅನನ್ಯ ವಿಳಾಸವಾಗಿದೆ ಅಂತ ಕೊಟ್ಟಿದ್ದಾನೆ. ಹೌದು, ಇದೊಂದು ಅನನ್ಯ ವಿಳಾಸವಾಗಿದೆ. ಸೊ ಇದಕ್ಕೆ ಹೇಳಿಕೆ 2 ಸರಿಯಾಗಿದೆ. ಸೊ ಮೀನ್ಸ್ ಇಲ್ಲಿ ಏನಾಗುತ್ತೆ? ಹೇಳಿಕೆ 1 2 ಸತ್ಯ ಆಗೋದಿಲ್ಲ, 2 ಅಸತ್ಯ ಆಗೋದಿಲ್ಲ. ಸೊ 1 ಸತ್ಯ 2 ಅಸತ್ಯ, ಇದು ಆಗೋದಿಲ್ಲ. 1 ಅಸತ್ಯ. ಓಕೆ, 1 ಅಸತ್ಯ 2 ಸತ್ಯ ಆಗುತ್ತೆ ನೋಡಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ 1 ಅಸತ್ಯ ಆ್ಯಂಡ್ ದೆನ್ ಆದರೆ 2 ಸತ್ಯವಾಗಿದೆ. ಓಕೆ, ಸೊ ಅಲ್ಲಿ ಸ್ಟೋರೇಜಲ್ಲಿ ಇರುತ್ತೆ. ನಾವು ಕಂಪ್ಲೀಟಾಗಿ ಡಿಲೀಟ್ ಮಾಡಬೇಕು, ಅದು ಏನಾದರೂ ಸ್ಟೋರೇಜಲ್ಲಿ ಇರಬಾರ್ದು ಅಂದರೆ Shift+ ಡಿಲೀಟ್ ಮಾಡಬೇಕು ಅಂತ ನಿನ್ನೆ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ನೀತಿ ಆಯೋಗವು ಬಿಡುಗಡೆ ಮಾಡಿದ ಈಶಾನ್ಯ ಪ್ರದೇಶ ಜಿಲ್ಲಾ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ 2023-24 2ನೇ ಆವೃತ್ತಿಯ ಪ್ರಕಾರ ಅತ್ಯುತ್ತಮ ಕಾರ್ಯಕ್ಷಮತೆಯ ಜಿಲ್ಲೆಗಳ ಸಂಖ್ಯೆ ಮತ್ತು ಒಟ್ಟಾರೆ ಸುಧಾರಣೆಯಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಸಿಕ್ಕಿಂ, ತ್ರಿಪುರಾ, ಮಿಜೋರಾಂ ಮತ್ತು ಅಸ್ಸಾಂ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಮಿಜೋರಾಂ ಆಗಬಹುದಾ? ಹೌದು, ಆಪ್ಷನ್ ಸಿ ಮಿಜೋರಾಂ ಆಗುತ್ತೆ. ಯಾಕೆಂದರೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದೆ ಸರ್. ಸೊ ಮೀನ್ಸ್ ಸಾಕ್ಷರತೆ ಹೊಂದಿದೆ ಅಂದರೆ SDGಯಲ್ಲಿ ಸ್ವಲ್ಪ ಮುಂದೆ ಇರಬೇಕಲ್ಲ ಅವರೇ. ಸೊ ಹಾಗೆ ನೀವು ಗೆಸ್ ಮಾಡಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್, ಓಕೆ, ಇಲ್ಲಿ ನೋಡಿ ನೀವು ಇಡೀ ದೇಶದ ವಯಸ್ಸಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಸರ್ ಕೇರಳದಲ್ಲಿ ಕಂಡು ಬರುತ್ತೆ. SDGಯಲ್ಲಿ ಅದು ಸಹ ಫಸ್ಟಲ್ಲೇ ಇರುತ್ತೆ ನೋಡಿ, ಫಸ್ಟ್ ಸೆಕೆಂಡಲ್ಲೇ ಇರುತ್ತೆ. ಸೊ ಮೀನ್ಸ್ ಉತ್ತರಾಖಂಡ್ ಮತ್ತು ಈ ಒಂದು ಕೇರಳ ಫಸ್ಟ್ ಸ್ಥಾನವೇ ಹಂಚ್ಕೊಂಡಿತ್ತಲ್ವಾ? ಸೊ ಮೀನ್ಸ್ ಆ ರೀತಿ ನೀವು ಗೆಸ್ ಮಾಡಿ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್, ರಾಜನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಗಾಂಧಿವಾದಿ ತತ್ವಗಳನ್ನು ಆಧರಿಸಿದೆ ಅಂತ? ಯಾವುದು ಸರ್ ಗಾಂಧಿವಾದಿ ತತ್ವ? ಗಾಂಧಿವಾದಿ ತತ್ವ ಯಾವುದು ಅಂದರೆ ಆಪ್ಷನ್ ಎ ಅಂತ ಹೇಳ್ತೀವಿ. ಕುಟೀರ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಕುಡಿಬೇಡಿ, ಸ್ವಲ್ಪ ಆರಾಮಾಗಿ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾವುದು 47ನೇ ವಿಧಿಯ ಪ್ರಕಾರ. ಆ್ಯಂಡ್ ದೆನ್ ಇದನ್ನು ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. 40 ಏನಂತ ಹೇಳುತ್ತೆ? ಗ್ರಾಮ ಪಂಚಾಯತಿ ಬಗ್ಗೆ ಹೇಳುತ್ತೆ. 43 ಏನಂತ ಹೇಳುತ್ತೆ? ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ವೈಯಕ್ತಿಕ ಅಥವಾ ಸಹಕಾರಿ ಆಧಾರದ ಮೇಲೆ ಕುಟೀರ ಕೈಗಾರಿಕೆಗಳನ್ನು ಉತ್ತೇಜಿಸುವ ಬಗ್ಗೆ ಹೇಳುತ್ತೆ. ಓಕೆ, ಅದು 43ನೇ ವಿಧಿ. ನೆಕ್ಸ್ಟ್ 43B ಏನಂತ ಹೇಳಿದೆ? ಸಹಕಾರಿ ಸಂಘಗಳ ಒಂದು ಸ್ವಯಂ ಪ್ರೇರಿತ ರಚನೆ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ 46 ಏನಂತ ಹೇಳುತ್ತೆ? ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಈ ಸಮಾಜದ ಇತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುವುದರ ಬಗ್ಗೆ ಹೇಳುತ್ತೆ. 47 ಅಂತ ಹೇಳುತ್ತೆ? ಜ್ಯೂಸ್ ಎಲ್ಲ ಕುಡಿಯೋಕೆ ಹೋಗಬೇಡಿ, ಗೋವಾಕ್ಕೆ ಹೋಗಬೇಡಿ ಅಂತ ಹೇಳುತ್ತೆ. ಯಾವುದು 47. ಆ್ಯಂಡ್ ನೆಕ್ಸ್ಟ್ ಒಂದು 48 ಅಂತ ಹೇಳುತ್ತೆ ಅಂದರೆ ಒಂದು ಹಸುಗಳು, ಕರುಗಳು ಮತ್ತು ಇತರ ಹಾಲು ಕೊಡುವ ಪ್ರಾಣಿಗಳ ವಧೆಯನ್ನು ನಿಷೇಧಿಸ್ತದೆ. ಯಾವುದು 48ನೇದು. ಓಕೆ, ಇದನ್ನು ಮಾಡಬೇಕು ಅಂತ. ಬಟ್ ನಿಮ್ಗೆ ಗೊತ್ತಿರಲಿ, ಗ್ಲೋಬಲಿ ಈ ಬೀಫ್ ಎಕ್ಸ್ಪೋರ್ಟಲ್ಲಿ ನಮ್ಮ ದೇಶ ಏನಿದೆ ಅಲ್ವಾ, ಟಾಪ್ 10 ಇದೆ. ಟಾಪ್ 10 ಟಾಪ್ 3ನೇ ಇರ್ಬೋದೇನೋ ನಮ್ಮ ದೇಶ. ಓಕೆ, ಬಟ್ ಟಾಪ್ 10 ಇದೆ ನಮ್ಮ ದೇಶ. ಇದು ಇದ್ರೂ ಸಹ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಸಂಸ್ಥೆಯು ಮುಖ್ಯವಾಗಿ ನಗರೀಕರಣವನ್ನು ತನ್ನ ಪ್ರಮುಖ ಮಾನದಂಡ ಮತ್ತು ಗುರಿಯಾಗಿ ಪರಿಗಣಿಸುತ್ತದೆ ಮತ್ತು ಸುಸ್ಥಿರ ನಗರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹೊಂದಿದೆ ಅಂತ? ಯಾವುದು? UN ಹ್ಯಾಬಿಟೇಟ್. ಹೌದಾ? ಈ ಒಂದು UN ಹ್ಯಾಬಿಟೇಟ್ ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೆನಪಿಟ್ಕೊಳ್ಳಿ. ಈ ಒಂದು ವಿಶ್ವಸಂಸ್ಥೆಯ ಮಾನವ ವಸತಿ ಕಾರ್ಯಕ್ರಮ UN ಹ್ಯಾಬಿಟೇಟ್ ಏನಿದೆಯಲ್ಲ, ಇದು ನಗರದ ಮೇಲೆ ಜಾಸ್ತಿ ಕೇಂದ್ರೀಕರಣ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರೀತಿಯ ಟಚ್ ಸ್ಕ್ರೀನ್ ತಂತ್ರಜ್ಞಾನವು 2 ಪದರಗಳನ್ನು ಬಳಸುತ್ತದೆ? 2 ಪದರ ಬಳಸ್ತದೆ ಅಂತ. ಮೇಲೊಂದು ಪದರ ಆ್ಯಂಡ್ ದೆನ್ ಅದರ ಕೆಳಗಡೆ ಒಂದು ಪದರ. ಓಕೆ, ಸೊ 2 ಪದರಗಳನ್ನು ಬಳಸ್ತದೆ. ಸೊ ಒತ್ತಡವನ್ನು ಹಾಕಿದಾಗ ಸೊ ನಾನ್ ಕಂಡಕ್ಟಿವ್ ವಸ್ತುವನ್ನು ಬಳಸಿ, ಮೀನ್ಸ್ ಇಲ್ಲಿ ನಡುವೆ ಏರ್ ಗ್ಯಾಪ್ ಇರುತ್ತಲ್ವ, ಆ ಒಂದು ಏರ್ ಗ್ಯಾಪನ್ನು ಬಳಸಿ ಅದೇನಾಗ್ತದೆ? ಈ ಒಂದು ಸ್ಪರ್ಶವನ್ನು ಪತ್ತೆ ಮಾಡ್ತದೆ. ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಈ ಒಂದು ರೆಸಿಸ್ಟಿವ್ ಟಚ್ ಸ್ಕ್ರೀನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈ ಒಂದು ರೆಸಿಸ್ಟಿವ್ ಟಚ್ ಸ್ಕ್ರೀನ್ ಅಂತ ಹೇಳ್ತೇವೆ. ಓಕೆ, ಸೊ ಏನಿದೆ ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್. ರೆಸಿಸ್ಟಿವ್ ಟಚ್ ಸ್ಕ್ರೀನಲ್ಲಿ 2 ಹೊಂದಿಕೊಳ್ಳುವ ಪದರಗಳಿರ್ತವೆ. ಅವುಗಳ ನಡುವೆ ಸಣ್ಣ ಅಂತರವಿರುತ್ತದೆ. ಹೊರಗಿನ ಪದರವು ನಾನ್ ಕಂಡಕ್ಟಿವ್ ಆಗಿರಬಹುದು. ನೀವು ಪರದೆಯನ್ನು ಒತ್ತಿದಾಗ ಆ 2 ಪದರಗಳು ಒಂದು ಬಿಂದುವಿನಲ್ಲಿ ಪರಸ್ಪರ ಸೇರುತ್ತವೆ. ಇದರಿಂದ ಸರ್ಕ್ಯೂಟ್ ಪೂರ್ಣಗೊಳ್ಳುತ್ತದೆ ಮತ್ತು ಸ್ಪರ್ಶವು ನೋಂದಾಯಿಸಲ್ಪಡುತ್ತದೆ. ಇದಕ್ಕಾಗಿ ಇದನ್ನು ಪೆನ್, ಉಗುರು ಅಥವಾ ಕೈಗವಸು ಧರಿಸಿಯೂ ಬಳಸಬಹುದು ಅಂತ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಸಮ್ ಮೊಬೈಲ್ಗಳಲ್ಲಿ ಆಲ್ಮೋಸ್ಟ್ ಇದೇ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಓಕೆ ನೆಕ್ಸ್ಟ್ ಇಲ್ಲ. ಸೊ ಇದೇ ಲಾಸ್ಟ್ ಕ್ವೆಶನ್ ಆಗಿತ್ತು. ಸೊ ಇದಾಗಿತ್ತು ಇಲ್ಲಿಯವರೆಗೆ ಮಾರ್ಚ್ 16
ಸೆಕೆಂಡ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ RRB NTPC ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೊಂದು ವಿನಂತಿ ಏನು ಅಂತಂದರೆ, ಯಾರು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ನೀವು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಡೈಲಿ ಜಸ್ಟ್ ಏನಿಲ್ಲ ಒಂದು 15 ನಿಮಿಷ ನೋಡ್ತಾ ಬನ್ನಿ. ನಿಮಗೆ ಸಾಕಷ್ಟು ಕರೆಂಟ್ ಅಫೇರ್ಸಲ್ಲಿ ನೀವು ಗ್ರಿಪ್ ಸಿಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಎಕ್ಸಾಮ್ ಇದೆ, ಇವಾಗ ಹೇಗೆ ನೋಡ್ತಾ ಕೊಡಲಿ ಅಂತಂದರೆ ಇವಾಗ ಬೇಕಾಗಿಲ್ಲ. ಸೊ ಈ ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ಮಂತ್ಲಿ ಕರೆಂಟ್ ಅಫೇರ್ಸ್ ಆಗಲಿ, ಆ್ಯಂಡ್ ದೆನ್ ಬೇರೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಏನು ಮಾಡಿದ್ವಲ್ವಾ, ಸೊ ಅದನ್ನು ನೀವು ನೋಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಪ್ಲೇಲಿಸ್ಟ್ ಸಹ ಹೋಗಿ ಚೆಕ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ಅನಾಲಿಸಿಸ್ ಕ್ಲಾಸ್ಗಳನ್ನು ಆ್ಯಂಡ್ ದೆನ್ GK ಕ್ಲಾಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ಸಹ ನಿಮಗೆ ಉಪಯೋಗ ಆಗುತ್ತೆ ಸರ್ನಾ. ಸೊ ಅಲ್ಲಿಂದ ಸಹ ನಿಮಗೆ ಪ್ರಶ್ನೆಗಳು ಬರ್ತವೆ. ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.